हे प्रेम रूप श्री राम कृष्ण करुणामय पालय माम्। हे प्रेम रूप श्री राम कृष्ण करुणामय पालय माम्। हे दीन बंधु श्री शारदेश मम प्राण प्रिय पाहि माम्। हे दीन बंधु श्री शारदेश मम प्राण प्रिय पाहि माम्। हे प्रेम रूप श्री राम कृष्ण करुणामय पालय माम्। हे प्रेम रूप श्री राम कृष्ण करुणामय पालय माम्। हे दीन बंधु श्री शारदेश मम प्राण प्रिय पाहि माम्। हे दीन बंधु श्री शारदेश मम प्राण प्रिय पाहि माम्। हे प्रेम रूप श्री राम कृष्ण करुणामय पालय माम्। हे प्रेम रूप श्री राम कृष्ण करुणामय पालय माम्। हे दीन बंधु श्री शारदेश मम प्राण प्रिय पाहि माम्। हे दीन बंधु श्री शारदेश मम प्राण प्रिय पाहि माम्। मम प्राण प्रिय पाहि माम्। मम प्राण प्रिय पाहि माम्। संजयागलु तव की पुदुमन दक्षिणेश्वर यात्ರೆಗೆ परमहंसर तीर्थवाणीय पंच अमृतद पात्ರೆಗೆ संजयागलु तव की पुदुमन दक्षिणेश्वर यात्ರೆಗೆ गोप्त दप्तर बರೆಯುತ್ತೀರ್ಪ ಮಹೇಂದ್ರ गोप्तನ ನೋಡುವೆ। गुप्त दप्तर बರೆಯುತ್ತೀರ್ಪ ಮಹೇಂದ್ರ गोप्तನ ನೋಡುವೆ। प्रश्न वर्षव कರೆಯುತ್ತೀರ್ಪ नरेंद्र वादवनालिके। संजयागलु तव की पुदु मन दक्षिणेश्वर यात्ರೆಗೆ अत्त केशव चंद्रसेनन भक्ति नमनव काणुवे। अत्त केशव चंद्रसेनन भक्ति नमनव काणुवे। इत्त मत्त गिरीश घोषन चंद्र चित्तदि कೈಯುವೆ। संजयागलु तव की पुदु मन दक्षिणेश्वर यात्ರೆಗೆ परमहंसर तीर्थवाणीय पंच अमृतद पात्ರೆಗೆ संजयागलु तव की पुदु मन दक्षिणेश्वर यात्ರೆಗೆ संजयागलु तव की पुदु मन दक्षिणेश्वर यात्ರೆಗೆ
तव कथामृतम् तप्तजीवनम् कविभिरीडितम् कल्मषापहम् श्रवणमङ्गलम् श्रीमदाततम् कृष्ण भुवि गृह्णन्ति ते भूरिदा जना। 15ನೇ ಜೂನ್ 1883 ಜ್ಯೇಷ್ಠ ಶುಕ್ಲ ದಶಮಿ ಶುಕ್ರವಾರ. ಇಂದು ಗಂಗಾ ಪೂಜೆ. ರಜಾ ಸಿಕ್ಕಿರುವುದರಿಂದ ಅದರ ಸೇನಾ ಮಾಸ್ಟರ್ ಮಹಾಶಯ ಇವರೇ ಮೊದಲಾದವರು ಬಂದಿದ್ದಾರೆ. ಟ್ರಾಕ್ ಹಾಲ್ನ ತಂದೆ ಅಜ್ಜ ಇವರು ಕೂಡ ಬಂದಿದ್ದಾರೆ. ಎಲ್ಲರೂ ಪರಮಹಂಸರ ಕೊಠಡಿಯಲ್ಲಿ ನೆಲದ ಮೇಲೆ ಕುಳಿತಿದ್ದಾರೆ. ರಾಖಾಲನ ಅಜ್ಜ ಒಬ್ಬ ಭಗವದ್ಭಕ್ತ. ಆತ ಪರಮಹಂಸರಿಗೆ ಪ್ರಶ್ನೆ ಹಾಕಿದ, ಗೃಹಸ್ಥಾಶ್ರಮಿಗಳಿಗೆ ಭಗವಂತನ ಸಾಕ್ಷಾತ್ಕಾರ ದೊರೆಯುತ್ತದೆಯೇ ಅಂತ. ನೋಡಿದ್ರಾ, ವಚನವೇದ ಅಧ್ಯಯನ ಮಾಡೋದಕ್ಕೆ ಹೊರಟ್ರೆ ಮತ್ತೆ ಮತ್ತೆ ಈ ಪ್ರಶ್ನೆಯನ್ನ ನಾವು ಕೇಳ್ತೇವೆ. ಅಂದ್ರೆ ಅವ್ರು ಹೇಳಿದ್ದನ್ನ, ಅವ್ರು ಕೇಳಿದ ಪ್ರಶ್ನೆಯನ್ನು ನಾವು ಮತ್ತೆ ಮತ್ತೆ ಇಲ್ಲಿ ಓದ್ತೇವೆ. ಗೃಹಸ್ಥಾಶ್ರಮಿಗಳಿಗೆ ಭಗವಂತನ ಸಾಕ್ಷಾತ್ಕಾರ ದೊರೆಯುತ್ತದೆಯೇ ಅಂತನೋ ಪ್ರಶ್ನೆಯನ್ನ ಪ್ರತಿಯೊಬ್ಬ ಗೃಹಸ್ಥನೂ ಕೇಳ್ತಾನೆ. ಈ ಹಿಂದೆಯೂ ಕೂಡ ಕೇಳಿದ್ದ ಅನ್ನೋದಕ್ಕೆ ಈ ಗ್ರಂಥ ಸಾಕ್ಷಿ. ಈಗಲೂ ಕೂಡ ಕೇಳ್ತಾ ಇದ್ದಾರೆ ಅಂತ ಅನ್ನೋದನ್ನ ನೀವು ನಮ್ಮನ್ನು ಕೇಳಿದ್ರೆ ನಾವು ಹೇಳ್ತೀವಿ, ಈಗಲೂ ಕೇಳ್ತಾ ಇದ್ದಾರೆ. ಇನ್ ಮುಂದೆಯೂ ಕೇಳ್ತಾರೋ ಅಂತ ಕೇಳಿದ್ರೆ, ಈ ಹಿಂದೆ ಕೇಳಿದ ಮೇಲೆ ಈಗಲೂ ಕೇಳ್ತಿದ್ದ ಮೇಲೆ ಇನ್ನು ಮುಂದೆ ಕೇಳದೆ ಇರ್ತಾರೆ ಅಂತಂದೇನು ಹೇಳೋದಕ್ಕಾಗೋದಿಲ್ಲ. ಇದನ್ನ ಮತ್ತೆ ಮತ್ತೆ ಕೇಳುವಂತಹದ್ದೇ ಆಗತ್ತೆ. ಈ ವಚನವೇದ ಅಂತನೋ ಪುಸ್ತಕ ಪ್ರಕಟವಾಗಿ ಎಷ್ಟು ವರ್ಷ ಆಯಿತು. ಅಷ್ಟಾದರೂ ಕೂಡ ಅಚ್ಚು ಹಾಕಿಸಿ ಕೊಟ್ಟರೂ ಕೂಡ ಅದು ಮನಸ್ಸಿನಲ್ಲಿ ಅಚ್ಚೊತ್ತಿಲ್ಲ. ಶ್ರೀರಾಮಕೃಷ್ಣರು ಹೇಳಿದಂತಹ ಉತ್ತರ ಮನಸ್ಸಿನಲ್ಲಿ ಅಚ್ಚೊತ್ತಿಲ್ಲ. ಮನಸ್ಸಿನಲ್ಲಿ ಅಚ್ಚೊತ್ತುವವರೆಗೆ ಈ ಅಚ್ಚು ಇದೆಯಲ್ಲ, ಅದು ಕೇವಲ ಅಚ್ಚು ಅಷ್ಟೇ. ಇಲ್ಲಿ ಗೃಹಸ್ಥಾಶ್ರಮಿಗಳಿಗೆ ಭಗವಂತನ ಸಾಕ್ಷಾತ್ಕಾರ ದೊರೆಯುತ್ತದೆಯೇ ಅಂತನ್ನುವ ಪ್ರಶ್ನೆ ಮತ್ತೆ ಮತ್ತೆ ಹೇಳೋದಕ್ಕೆ ಕಾರಣ ಏನು ಅಂತಂದ್ರೆ, ಅಥವಾ ಗೃಹಸ್ಥಾಶ್ರಮಿಗಳಿಗೆ ಭಗವಂತನ ಸಾಕ್ಷಾತ್ಕಾರ ಆಗುತ್ತದೆಯೇ ಅಂತನ್ನುವ ಒಂದು ಮೂಲಭೂತ ಪ್ರಶ್ನೆ ಹೇಳೋದಕ್ಕೆ ಕಾರಣ ಏನು ಅಂತಂದ್ರೆ, ಯೋಗಿಗಳಿಗೆ ಮಾತ್ರ ದೇವರು ಭಗವಂತನನ್ನು ಸಾಕ್ಷಾತ್ಕಾರ ಮಾಡಿಕೊಳ್ಬೇಕಾದ್ರೆ ಸರ್ವಸಂಗ ಪರಿತ್ಯಾಗ ಮಾಡಲೇಬೇಕಾಗತ್ತೆ. ಅದು ಸನ್ಯಾಸಿಗಳಿಗೆ ಮೀಸಲಾದ ವಸ್ತು ದೇವರು ಅಂತ ಹೇಳ್ತಕ್ಕಂಥದ್ದು. ನಾವು ಗೃಹಸ್ಥರು ಅಂತ ಹೇಳ್ತಕ್ಕಂಥವ್ರು ಸಂಸಾರ ತಾಪತ್ರಯದಲ್ಲಿ ಬೆಳಗಿಂದ ಸಂಜೆವರೆಗೆ ಇರ್ತಕ್ಕಂಥವ್ರು. ಆದ್ರಿಂದ ದೇವರಿಗೂ ನಮಗೂ ಸಂಬಂಧ ಅಂತಂದ್ರೆ, ನಮಗೆ ದೇವಸ್ಥಾನಕ್ಕೆ ಹೋಗಿ ಹಣ್ಣು ಕಾಯಿ ಮಾಡಿಕೊಂಡು ಆ ಹಣ್ಣು ಕಾಯಿ ಎರಡನ್ನೂ ಕೂಡ ಆ ಅರ್ಚಕರಿಗೆ ಒಂದು ಸ್ವಲ್ಪನೂ ಹಿಡ್ದೇನೇನೆ ಪೂರ್ತಿ ನಾವೇ ತಂದು ಕೃತಾರ್ಥರಾದವು, ಭಗವಂತನ ವರಪ್ರಸಾದವನ್ನ ಪಡೆದುಕೊಂಡು ಬಂದವು ಅಂತನ್ನುವ ಒಂದು ತೃಪ್ತಿಯನ್ನ ಏನು ಪಡ್ಕೊಳ್ಳೋದಿದೆಯೋ ಅಷ್ಟರೊಳಗೆ ಮುಗಿದೋಗಿದೆ. ಅವನನ್ನು ಸಾಕ್ಷಾತ್ಕಾರ ಮಾಡಿಕೊಳ್ಬೇಕು ಅಂತನ್ನುವ ಒಂದು ವ್ಯಾಕುಲತೆಯೂ ಕೂಡ ಅಲ್ಲಿ ಎದ್ದಿರೋದಿಲ್ಲ. ಮತ್ತು ಅವರವರ ಸಂಸಾರ ಅಂತ ಹೇಳ್ತಕ್ಕಂಥದ್ದು ಯಶಸ್ವಿಯಾಗಿ ನಡ್ಕೊಂಡು ಹೋದ್ರೆ ಬೇಕಾದಷ್ಟಾಯ್ತು. ಅದಕ್ಕೆ ಭಗವಂತ ನೆರವಾದ್ರೆ ಸಾಕು.
ಅಂತನ್ನುವ ಒಂದು ಭಾವನೆಯೇ ಪ್ರಸಿದ್ಧವಾಗಿದೆ. ದೇವರನ್ನ ಸಾಕ್ಷಾತ್ಕಾರ ಮಾಡ್ಕೊಂಡು ನಮ್ಗೇನು ಪ್ರಯೋಜನ? ಅವನು ಸಾಕ್ಷಾತ್ಕಾರ ಕೊಟ್ಟು ನಮ್ಮ ಮನೆಗೆ ಬಂದ ಅಂತ ಇಟ್ಕೊಳ್ಳೋಣ. ನಾವು ಒಂದು ಹೊಟ್ಟೆ ಜಾಸ್ತಿ ಊಟ ಹಾಕಬೇಕಾಯ್ತಲ್ಲ ಅವನಿಗೆ. ಆಗಲೇ ನಮಗೆ ಜನಸಂಖ್ಯೆ ಜಾಸ್ತಿ, ಅವ್ರು ನೋಡ್ಕೊಳ್ಳೋದೇ ನಮ್ಗೆ ಕಷ್ಟವಾಗಿರುವಾಗ ಇನ್ನು ಇವನು ಬೇರೆ ಬಂದು ಸೇರ್ಕೊಂಡು ಬಿಟ್ರೆ ಮನೆಯಲ್ಲಿ ಸಾಕ್ಷಾತ್ಕಾರ ಕೊಟ್ಟೆ ನಿಮಗೆ ಬಂದೆ ಅಂತ ಕೂತು ಬಿಟ್ರೆ ಇನ್ನು ಹೇಗಾಗುತ್ತೆ? ಆ ಕ್ಷುದ್ರಾಮ ಚಟ್ಟೋಪಾಧ್ಯಾಯ ಅದೇ ಮಾತನ್ನೇ ಹೇಳ್ದ. ಬರ್ತೇನೆ ನಿನ್ನ ಮನೆಗೆ ಅಂತ ರಘುವೀರ ಹೇಳಿದ್ರೆ ಬೇಡ ಅಂದ. ಹೇಗೆ ಅಂತ ನನ್ನ ಸಂಸಾರವನ್ನು ನಾನು ನೋಡ್ಕೊಳ್ಳೋದೇ ಕಷ್ಟವಾಗಿದೆ, ನಿನ್ನನ್ನು ಬೇರೆ ನಾನು ಚೆನ್ನಾಗಿ ಉಪಚಾರ ಮಾಡಬೇಕಾಗತ್ತೆ. ಭಗವಂತ ಮನೆಗೆ ಬಂದ ಅಂತ ಹೇಳಿದ್ರೆ ಉಪಚಾರದಲ್ಲಿ ಸ್ವಲ್ಪ ಲೋಪದೋಷ ಬಂದರೂ ಕೂಡ ದೊಡ್ಡ ಗಂಡಾಂತರವೇ ಬಂದು ಒಕ್ಕರಿಸಿ ಬಿಡುತ್ತದೆ. ಅಂದ ಮೇಲೆ ನೀನು ಬಂದ್ರೆ ಕಷ್ಟ ಆಗುತ್ತಪ್ಪ, ನೀನು ಇಲ್ಲಿ ಹೊಲದಲ್ಲಿ ಎಲ್ಲಿ ಮಲ್ಕೊಂಡಿದ್ಯೋ ಅದು ಅಲ್ಲೇ ಇರು ಅಂತ ಒಂದು ಬಾಯಿ ಬಿಟ್ಟು ಹೇಳಲಿಲ್ಲ. ಅಂತುವೇ ಆ ರೀತಿಯಲ್ಲಿ ನಮ್ಮ ಮನೋಭಾವ ಇರುತ್ತೆ. ಭಗವಂತನ ಸಾಕ್ಷಾತ್ಕಾರ ಅಂತಂದ್ರೆ ಏನು ಅಂತನ್ನುವ ಸ್ಪಷ್ಟ ಕಲ್ಪನೆ ಇಲ್ಲದೆ ಇರುವುದರಿಂದ ಈ ರೀತಿಯಲ್ಲಿ ಭಗವಂತನನ್ನು ಸಾಕ್ಷಾತ್ಕಾರ ಮಾಡಿಕೊಳ್ಬೇಕು ಅಂತನ್ನುವ ಒಂದು ಪ್ರಯತ್ನಕ್ಕೆ ಯಾರೂ ಹೋಗಲಿಲ್ಲ. ಯಾವಾಗ ಶ್ರೀರಾಮಕೃಷ್ಣರು ಬಂದುಬಿಟ್ಟು ಭಗವಂತನ ಸಾಕ್ಷಾತ್ಕಾರ ಮಾಡ್ಕೊಳ್ಬಹುದು, ಭಗವಂತನನ್ನು ಕಾಣಬಹುದು, ಅವನೊಡನೆ ಮಾತನಾಡಬಹುದು, ಅವನೊಡನೆ ಮಾತನಾಡೋದೇ ಬಹಳ ಆನಂದ, ಅವನ ಜೊತೆಲಿರೋದೇ ಬಹಳ ಆನಂದ, ಅವನವನ್ನ ಅನುಭವಿಸುವಂತಹದ್ದೇ ಬಹಳ ಆನಂದ ಅಂತ ನಾವು ಮಾತನ್ನು ಹೇಳಿದಾಗ ಸ್ವಲ್ಪ ನಾಲ್ಗೆಲ್ಲಿ ನೀರು ಊರ್ತು, ನಮಗೂ ಸ್ವಲ್ಪ ಸಾಕ್ಷಾತ್ಕಾರ ಅದೆಷ್ಟು ಚೆನ್ನಾಗಿರುತ್ತೆ ಅಂತ. ಈ ರೀತಿಯಲ್ಲಿ ಆ ಭಗವಂತನ ಸಾಕ್ಷಾತ್ಕಾರ ನಮಗೂ ಕೂಡ ಮಾಡ್ಕೊಳ್ಳೋಕೆ ಸಾಧ್ಯವೇ ಅಂತನ್ನುವ ಪ್ರಶ್ನೆ. ಸಾಧ್ಯ ಉಂಟು ಅಂತ ಹೇಳಿದ ಮೇಲೆ ಗೃಹಸ್ಥರಾದ ನಮಗೆ ಸಾಧ್ಯವೇ? ಸಂಸಾರ ತಾಪತ್ರಯದಲ್ಲಿ ಮುಳುಗಿರ್ತಕ್ಕಂಥ ನಮಗೆ ಸಾಧ್ಯವೇ? ಅತ್ಯಂತ ಸ್ವಾಭಾವಿಕವಾದಂತಹ ಪ್ರಶ್ನೆ ಅದು. ಆದರೆ ಅದಕ್ಕೆ ತಕ್ಕ ಉತ್ತರವನ್ನ ಬಗೆ ಬಗೆಯಾಗಿ ಈ ಹಿಂದೆ ಕೊಡಲಾಗಿತ್ತು. ಈಗಲೂ ಕೂಡ ಶ್ರೀರಾಮಕೃಷ್ಣರು ಬೇಸರವಿಲ್ಲದೆ ಮತ್ತೆ ಹೇಳ್ತಾ ಇದ್ದಾರೆ. ಹೇಳ್ತಾರೆ, ಮುಗುಳು ನಗುತ್ತಾ ಹೇಳ್ತಾರೆ. ಈ ಸರ್ತಿ ಮಾಸ್ಟರ್ ಮಾಷಿಯ ಬರೀತಾನೆ, ಶ್ರೀರಾಮಕೃಷ್ಣ ಮುಗುಳು ನಗುತ್ತಾ ಹೇಳ್ತಾರಂತೆ. ಆ ಮುಗುಳು ನಗುವಿಕೆಗೆ ಏನ್ ಅರ್ಥ? ಅಯ್ಯೋ, ಯಾತಕ್ಕೆ ನಿರಾಶೆ ಪಡ್ತಾ ಇದ್ದೀರಿ ನೀವು ಅಂತ ಆ ನಗೆಗೆ ಅರ್ಥ. ಯಾತಕ್ಕೆ ಸಂಶಯ ಪಡ್ತಾ ಇದ್ದೀರಿ, ನಿಮ್ಗೆ ಆಗೋದಿಲ್ಲ ಅಂತನ್ನುವ ಮಾತನ್ನು ಹೇಳಿದವ್ರು ಯಾರು ನಿಮ್ಗೆ ಅಂತ ಆ ನಗೆಗೆ ಅರ್ಥ. ಹಾಗೆ ಅವ್ರ ಮಾತು ಕೂಡ ಬರ್ತದೆ. ಯಾಕೆ ದೊರೆಯೋದಿಲ್ಲ? ಕೆಸರು ಮೀನಿನ ಹಾಗಿರಿ. ಯಾಕೆ ದೊರೆಯೋದಿಲ್ಲ? ಕೆಸರು ಮೀನಿನ ಹಾಗಿರಿ. ಅದು ಕೆಸರಿನಲ್ಲೇನೋ ವಾಸಿಸ್ತದೆ, ಆದರೆ ಅದು ತನ್ನ ಶರೀರಕ್ಕೆ ಕೆಸರನ್ನ ಅಂಟಿಸಿಕೊಳ್ಳೋದಿಲ್ಲ. ಇಲ್ಲಿ ಇಷ್ಟನ್ನೇ ಓದಿ ನಿಲ್ಲಿಸಿಬಿಟ್ರೆ ಎಂಥ ಫಜಿತಿ ಆಗುತ್ತೆ ನೋಡಿ. ಯಾಕೆ ದೊರೆಯೋದಿಲ್ಲ? ಕೆಸರು ಮೀನಿನ ಹಾಗಿರಿ. ಮುಂದದಕ್ಕೆ ಅರ್ಥ ಇದೆ. ಆ ಕೆಸರಿನಲ್ಲೇನೋ ವಾಸಿಸ್ತದೆ, ಅದು ತನ್ನ ಶರೀರಕ್ಕೆ ಕೆಸರನ್ನು ಅಂಟಿಸಿಕೊಳ್ಳೋದಿಲ್ಲ. ಬರೀ ನೀರಿನಲ್ಲಿರುವಂತಹ ಮೀನಲ್ಲ, ಕೆಸರಿನಲ್ಲಿರುವಂತಹ ಮೀನು. ತಳದಲ್ಲಿ, ಕೆರೆಯ ತಳದಲ್ಲಿ ಕೆಸರು ಅಂದ್ರೆ ಮಣ್ಣು ನೀರಿನ ಸಂಪರ್ಕದಿಂದ ಹಲವಾರು ಕಾಲ ಬೆರೆತು ಮೃದುವಾಗಿ ನೀರಿನೋಪಾದಿಯಲ್ಲೇ ಇರ್ತದೆ. ಅದರೊಳಗೆ ಇರ್ತದೆ ಆ ಮೀನು. ಮೀನುಗಳು ಎಲ್ಲೆಲ್ಲಿ ವಾಸ ಮಾಡ್ತೀವಿ ನೋಡಿ. ಭಗವಂತನ ಸೃಷ್ಟಿ ಎಷ್ಟು ವಿಚಿತ್ರವಾಗಿದೆ ಅಂತ ಅನ್ನೋದರ ಕಡೆಗೆ ಕೂಡ ನಮ್ಮ ಗಮನ ಹೋಗ್ತದೆ ಇಂತಿಂತ ಮಾತುಗಳನ್ನು ಕೇಳಿದಾಗ. ಅಲ್ಲಿ ಅದು ಉಸಿರಾಡೋದು ಹೇಗೆ, ಅಲ್ಲಿ ಅದು ಸಂಸಾರ ನಡೆಸೋದು ಹೇಗೆ, ಇದೆಲ್ಲ ಅದಕ್ಕೆ ಗೊತ್ತು. ಅದೆಲ್ಲಕ್ಕಿಂತ ಹೆಚ್ಚಾಗಿ ಕೆಸರು ಮೈಗೆ ಬಹಳ ಬೇಗ ಅಂಟಿಕೊಳ್ತದೆ. ಮಣ್ಣೇ ಅಂಟಿಕೊಳ್ತದೆ. ಹಾಗಿರುವಾಗ ನೀರಿಗೆ ಸೇರಿದಂತಹ ಮಣ್ಣು ಕೆಸರು, ಅದು ಇನ್ನಷ್ಟು ಬೇಗ ಅಂಟಿಕೊಳ್ಳಿಕ್ಕಿಲ್ಲ. ಆದರೆ ಈ ಮೀನು ಮಾತ್ರ ಒಂದು ಕಿಂಚಿತ್ತೂ ಕೆಸರನ್ನ ಅಂಟಿಸಿಕೊಳ್ಳೋದಿಲ್ವಂತೆ. ಇದು ಕೆಸರಿನ ಮೀನಿನ ಉದಾಹರಣೆಯನ್ನು ಕೊಟ್ಟರು ಶ್ರೀರಾಮಕೃಷ್ಣರು. ಯಾಕೆಂತಂದ್ರೆ ಅಲ್ಲಿ ಬಂಗಾಳದಲ್ಲಿ ಮೀನು ತಿನ್ನೋದು ಜಾಸ್ತಿ. ಅದರಲ್ಲಿ ಕೆಸರಲ್ಲಿರ್ತಕ್ಕಂತಹ ಮೀನು, ಮೇಲೆ ನೀರಿನಲ್ಲಿ ಇರ್ತಕ್ಕಂತಹ ಮೀನು ಯಾವುದನ್ನು ಬಿಡುವುದಿಲ್ಲ ಅವರು. ಆ ಮೀನು ಅವರಿಗೆ ಪರಿಚಿತ.
ಒಂದು ಉದಾಹರಣೆ ಕೊಡಬೇಕಾದ್ರೆ ಅವರಿಗೆ ಅದರ ಪರಿಚಯ ಇರಬೇಕು. ನಮ್ಮ ಬೆಂಗಳೂರು ನಗರದವರಿಗೆ ಕೆಸರು ಮೀನು ಅಂದ್ರೆ ಏನ್ ಗೊತ್ತು? ಅಯ್ಯೋ ಕೆಸರು ಮೀನೆ ಅಂತಷ್ಟೇ ಗೊತ್ತು. ಆದ್ರೆ ಅದು ಮಣ್ಣನ್ನ ಮೈಗೆ ಅಂಟಿಸಿಕೊಳ್ಳುವುದಿಲ್ಲ ಅಂತ ಹೇಳ್ತಕ್ಕಂಥ ವಿಚಾರ ನಮಗೆ ಗೊತ್ತಿಲ್ಲ. ಅದನ್ನ ಇಲ್ಲಿ ನಾವು ಕಾಣ್ತೇವೆ. ಅಸಂಗತ್ವ ಅಂತನ್ನುವ ಶಬ್ದವನ್ನ ಭಗವದ್ಗೀತೆಯಲ್ಲಿ ನಾವು ಪದೇ ಪದೇ ಕಾಣ್ತೇವೆ. ಈ ಇರಬೇಕು ಇರದಿರಬೇಕು ಅಂತ ಹೇಳ್ತಕ್ಕಂತಹ ಮಾತನ್ನ ಪುರಂದರದಾಸರ ಹಾಡುಗಳಲ್ಲಿ ಕಾಣ್ತೇವೆ ನಾವು. ಸಂಸಾರದಲ್ಲಿ ಇರಬೇಕು ಇರದಿರಬೇಕು. ಜನಕರಾಜನ ಉದಾಹರಣೆಯನ್ನು ಕೊಟ್ಟು ಹೇಳ್ತಾರೆ ಪುರಂದರದಾಸರು. ಜನಕರಾಜ ಸಂಸಾರದಲ್ಲಿ ಇರೋದೇನು? ರಾಜ್ಯಭಾರ ಮಾಡಿಕೊಂಡೇ ಇದ್ದ. ಆದರೆ ಆ ಭಾರ ಮಾತ್ರ ಅವನ ತಲೆ ಮೇಲೆ ಕೂತ್ಕೊಳ್ಳೇ ಇಲ್ಲ. ತನ್ನ ಅರಮನೆಯೇ ಸುಟ್ಟು ಹೋಗ್ತಾ ಇದ್ರೂ ಕೂಡ ತನ್ನದೇನೂ ಸುಟ್ಟು ಹೋಗಿಲ್ಲ ಅಂದ್ಬಿಟ್ಟ ಅವನು. ಯೋಚನೆ ಮಾಡಬೇಕಾದಂತ ಅಂಶ ಇದು. ಬಡವ ತನ್ನ ಮುರುಕಲು ತಂಬಿಗೆ ಒಂದು ಕಳೆದು ಹೋದ್ರೆ ಅದೇನು ಪೇಚಾಡ್ಕೊಳ್ತಾನೆ. ಆ ಮುರುಕಲು ತಂಬಿಗೆ ಮೇಲೆ ಅವನ ಮನಸ್ಸು ಅಂಟಿಕೊಂಡಿದೆ. ಆದರೆ ಇವನು ಮಹಾರಾಜನಾದರೂ ಕೂಡ ಅವನಿಗೆ ಅರಮನೆ ಅತ್ಯಂತ ಅದ್ಭುತವಾದಂತಹದ್ದು, ವೈಭವಪೂರ್ಣವಾದಂತಹ ಅರಮನೆ. ಅದಕ್ಕೆ ಬೆಂಕಿ ಬಿದ್ದಿದ್ರು ಕೂಡ ಅದು ನಂದೇನೂ ಸುಟ್ಟು ಹೋಗಿಲ್ಲ ಅಂದ್ಬಿಟ್ಟ ಅವನು. ಎಂಥ ಒಂದು ಛಾತಿ ಬೇಕಾಗ್ತದೆ, ಎಂಥ ಒಂದು ಅಸಂಗತ್ವ. ಅದನ್ನೇ ಶ್ರೀಕೃಷ್ಣ ಭಗವದ್ಗೀತೆಯಲ್ಲಿ 15ನೇ ಅಧ್ಯಾಯದಲ್ಲಿ ಹೇಳ್ತಾನೆ. ಅಸಂಗ ಶಸ್ತ್ರೇಣ ದೃಢೇನ ಚಿತ್ವಾ ತತಃ ಪದಂ ತತ್ ಪರಿಮಾರ್ಗಿತವ್ಯಂ. ಪದಂ ಅಂತಂದ್ರೆ ಪರಮಾತ್ಮನ ಪದ, ಪರಮಾತ್ಮನ ಸ್ಥಾನ ಅಥವಾ ಪರಮಾತ್ಮನೇ. ಪರಮಾತ್ಮನನ್ನು ನಾವು ಮುಟ್ಟಬೇಕಾದ್ರೆ, ಅವನ ಬಳಿಗೆ ಹೋಗಬೇಕಾದ್ರೆ, ಅವನ ಬಳಿಗೆ ಹೋಗಿ ತಲುಪಬೇಕಾದ್ರೆ ಇಲ್ಲಿ ನಮಗೇನು ಅಂಟ್ಕೊಂಡಿದೆಯೋ ಅದನ್ನು ಕತ್ತರಿಸಬೇಕು. ಸಂಸಾರವನ್ನು ನಾವು ಅಂಟಿಸಿಕೊಂಡಿದ್ದೇವೆ. ನಿಜಕ್ಕೂ ನೋಡಿದ್ರೆ ನಾವೇ ಅಂಟಿಸಿಕೊಂಡದ್ದು. ಅದೇನು ನಮ್ಮನ್ನು ಅಂಟಿಕೊಂಡಿಲ್ಲ. ಶ್ರೀರಾಮಕೃಷ್ಣ ತುಂಬಾ ಸ್ವಾರಸ್ಯಕರವಾದ ಕಥೆಯೊಂದನ್ನು ಹೇಳ್ತಾರೆ. ಒಬ್ಬ ಗುರುವಿನ ಬಳಿಗೆ ಬಂದಂತೆ, ನನಗೆ ದಯವಿಟ್ಟು ಉಪದೇಶ ಕೊಡಬೇಕು, ಮುಕ್ತಿಯನ್ನು ಕರುಣಿಸಬೇಕು ಅಂತ. ಅದಕ್ಕೆ ಆತ ಹೇಳಿದಂತೆ, ಗುರು ಹೇಳಿದಂತೆ, ನೀನು ಬಂದ್ಬಿಡ್ಬೇಕಾಗತ್ತಪ್ಪ ಇಲ್ಲಿಗೆ, ಕೆಲವು ಕಾಲ ನನ್ನ ಜೊತೆನೆಲ್ಲ ಇರಬೇಕಾಗತ್ತೆ. ಅದು ಹೇಗಾಗುತ್ತೆ ಸ್ವಾಮಿ? ಮನೇಲಿ ಹೆಂಡತಿ, ಮಕ್ಕಳು, ತಂದೆ, ತಾಯಿ ಎಲ್ಲ ಇದ್ದಾರೆ. ಅವರೆಲ್ಲ ನನ್ನನ್ನ ಎಷ್ಟೊಂದು ಹಚ್ಕೊಂಡಿದ್ದಾರೆ. ಎಷ್ಟೊಂದು ಇಷ್ಟಪಡ್ತಾ ಇದ್ದಾರೆ ನನ್ನ ಮೇಲೆ. ಅವ್ರನ್ನೆಲ್ಲ ನಾನು ಬಿಟ್ಟು ಬರಬೇಕು ಅಂದ್ರೆ ಹೇಗೆ ಸಾಧ್ಯ? ಓಹೋ, ಹಾಗೇನು? ಆದ್ರೆ ನಿನಗೆ ಒಂದು ಸತ್ಯಾಂಶವನ್ನು ತಿಳಿಸಿಕೊಡ್ತೇನೆ. ಅವರು ನಿನ್ನ ಮೇಲೆ ನಿಜವಾಗಿಯೂ ಪ್ರೀತಿಯನ್ನು ಇಟ್ಟಿದ್ದಾರೋ ಹೇಗೆ ಅಂತ ಅನ್ನೋದನ್ನ ನಿನ್ನೆ ನಾನು ತೋರಿಸ್ಕೊಡ್ತೀನಿ. ಆಮೇಲೆ ನೀನು ಯೋಚನೆ ಮಾಡು, ಇಲ್ಲಿ ಬಂದಿರೋದಕ್ಕೆ ಸಾಧ್ಯ ಆಗುತ್ತೋ ಇಲ್ವೋ ಅಂತ. ನಿನಗೊಂದು ಮಾತ್ರೆ ಕೊಡ್ತೇನೆ, ಮೂರ್ಛೆ ಹೋಗ್ತೀಯ, ಸತ್ತಂತೆ ಬಿದ್ದಿರ್ತೀಯ. ಆದ್ರೆ ನಿನಗೆಲ್ಲ ಕೇಳ್ತಾ ಇರುತ್ತೆ, ಮಾತು ಗೀತೆಲ್ಲ ಕೇಳ್ತಾ ಇರ್ತದೆ, ಒಳಗಡೆ ಎಚ್ಚರ ಇರ್ತದೆ. ತೋರಾಣಿಕೆಗೆ ಸತ್ತಂತೆ ಬಿದ್ದಿರ್ತೀಯ. ಮುಂದೆ ಏನೇನು ನಾಟಕ ಆಗತ್ತೆ ಅಂತ ಹೇಳ್ತಕ್ಕಂಥದ್ದು ನಾನು ನಿಂಗೆ ತೋರಿಸ್ತೇನೆ. ಅಲ್ಲಿಗೆ ನಾನು ಬರ್ತೀನಾಗ. ಮಾತ್ರೆ ಕೊಟ್ಟ, ಮನೆಗೆ ಹೋಗಿ ತಕೊಂಡ, ಮೂರ್ಛೆ ಬಿದ್ದ, ಮೈ ಕೈ ಎಲ್ಲ ಮರಗಟ್ಟಿತು, ಜೀವದ ಕಳೆಯೇ ಇಲ್ಲ, ಉಸಿರಾಟವೂ ಇಲ್ಲ. ಮನೆಯವರೆಲ್ಲ ಬಾಯಿ ಬಾಯಿ ಬಿಡ್ಕೊಂಡ್ರು, ಅಯ್ಯೋ ಅಯ್ಯೋ ಅಂತ. ಆ ಹೊತ್ತಿಗೆ ಸರಿಯಾಗಿ ನಮ್ಮ ಗುರುಗಳಲ್ಲಿಗೆ ಬಂದ್ರು. ಏನಾಯ್ತು ಕೇಳಿದ್ರು. ನಾಟಕ ಏನಾಯ್ತು ಕೇಳಿದ್ರು. ಅಯ್ಯೋ ನಮ್ಮ ಯಜಮಾನರು ಸತ್ತೋದ್ರು ಅಂತ ಹೆಂಡತಿ. ಅಯ್ಯೋ ನಮ್ಮ ಮಗ, ಸಂಪಾದನೆ ಮಾಡಾಗ್ತಕ್ಕಂಥ ಮಗ ತೀರೋಗ್ಬಿಟ್ಟ. ಮಕ್ಕಳು, ಅಯ್ಯೋ ನಮ್ಮಪ್ಪ ಸತ್ತೋಗ್ಬಿಟ್ಟ. ಮಾಮೂಲು, ಅದೇನು ಹೊಸ್ತೇನಿಲ್ಲ ಅಂತ ಇಟ್ಕೊಳ್ಳಿ, ನಾನೇನು ವಿವರಿಸಬೇಕಾಗಿಲ್ಲ.
ಆಗ ಗುರುಗಳು ಹೇಳಿದ್ರು, ಏನು ಯೋಚನೆ ಮಾಡಬೇಡಿ, ಅವನನ್ನ ಬದುಕಿಸುವ ಜವಾಬ್ದಾರಿ ನನಗೆ ಕೊಟ್ಬಿಡಿ. ಗುರುಗಳೇ, ನಿಮಗೆ ಖಂಡಿತ ನಾವು ಋಣಿಗಳಾಗಿರ್ತೇವೆ, ಅದೊಂದು ಕೆಲಸ ಮಾಡಿಕೊಡಿ. ಆದ್ರೆ ಒಂದು ಷರತ್ತು ಏನು ಅಂತ ಹೇಳಿದ್ರೆ, ಒಂದು ಲೋಟ ಹಾಲು, ಅದಕ್ಕೆ ನಾನೇನೋ ಹಾಕ್ಕೊಡ್ತೀನಿ. ಆ ಹಾಲನ್ನ ನೀವು ಯಾರೋ ಒಬ್ರು ಕುಡಿಬೇಕು, ಅವನ ಪರವಾಗಿ ನೀವು ಕುಡಿಬೇಕು. ಆಗ ನೀವು ಆ ಹಾಲು ಕುಡಿದವರು ಸತ್ತೋಗ್ತಾರೆ, ಇವನು ತಕೊಂಡು ಬದುಕ್ತಾನೆ. ಮೊದಲು ಮಗನಿಗೆ ಹೇಳಿದ್ರು. ಮಗ ಹೇಳ್ದ, ಅವರಂತೂ ಹೋದವ್ರು ಹೋದ್ರು, ನಾನು ಇನ್ನು ಮುಂದೆ ಜೀವನವನ್ನು ಕಾಣಬೇಕಾದವನು, ವಿಶಾಲವಾದಂತಹ ಜೀವನ ನನ್ನ ಮುಂದೆ ನಿಂತಿದೆ, ಭವ್ಯವಾದಂತಹ ಕನಸು ನನ್ನ ಮುಂದೆ ನಿಂತಿದೆ, ಹೇಗಾಗತ್ತೆ? ಹಾಗಾದ್ರೆ ಮುದಿ ತಾಯಿ ಇದ್ದಾರೆ, ಅವರಾದರೂ ಕುಡಿಲಿ. ಮಗನ ಪ್ರಾಣ ಬದುಕಿಸೋದಕ್ಕೆ ಮುದಿ ತಾಯಿ ಅವಳ ಜೀವನ ಎಲ್ಲ ಮುಗಿದೋಗಿದೆಯಲ್ಲ, ಹಾಗಿದ್ರುವೆ ನೀನಾದರೂ ಮುಂದೆ ಬದುಕಲಿಕ್ಕೆ ಇರತಕ್ಕಂಥವನು, ಮುಂದೆ ಭವ್ಯವಾದದನ್ನು ಕಾಣಲಿಕ್ಕೆ ಇರತಕ್ಕಂಥವನು, ಮುದಿ ತಾಯಿ ತಗೊಳ್ಳಿ. ತಾಯಿಗಿಂತ ಹೆಚ್ಚೆ ತಾಯಿ ಮುಂದೆ ಹಾಲನ್ನಿಟ್ಟಾಗ ತಾಯಿ ಹೇಳಿದ್ಲಂತೆ, ಗುರುಗಳೇ, ಮರಣ ಯಾರಿಗಿಲ್ಲ, ಹುಟ್ಟಿದ ಮನುಷ್ಯರೆಲ್ಲರೂ ಸಾಯಲೇಬೇಕಾಗುತ್ತೆ, ನನಗಿನ್ನೂ ಮೊಮ್ಮಕ್ಕಳು ಮರಿ ಮಕ್ಕಳು ಎಲ್ಲ ಇವೆ, ಅವ್ರನ್ನೆಲ್ಲ ನಾನು ನೋಡ್ಕೊಳ್ಬೇಕಾಗುತ್ತೆ. ಆ ಜವಾಬ್ದಾರಿ ನನ್ನ ಮೇಲೆ ಇರುವುದರಿಂದ ನನ್ನ ಪ್ರಾಣ ಎಷ್ಟು ಮುಖ್ಯ ನೀವು ಆಲೋಚನೆ ಮಾಡಿ. ಸೊ ಗುರುಗಳು ಆಲೋಚನೆ ಮಾಡಿದ್ರು, ಆಗೋದಿಲ್ಲ ಇವ್ರ ಕೈಲಿ ಅಂತ. ಈಗ ಹೆಂಡತಿ ಅರ್ಧಾಂಗಿ, ಆದ್ರಿಂದ ಪತಿಯೇ ಪರದೈವ ಅಂತ ತಿಳ್ಕೊಂಡಿದ್ದವಳು, ಆದ್ರಿಂದ ಈಗ ಪರವಾಸಿ ಪರಲೋಕ ಗಮನ ಮಾಡಿದಂತಹ ಆ ಪತಿಯನ್ನ ಪುನಃ ಜೀವಂತಗೊಳಿಸುವುದಕ್ಕಾಗಿ, ತಾಯಿ ನೀವು ತಗೊಳ್ಳಿ ಅಂತ ಹೇಳಿದಾಗ ಆ ಪತ್ನಿ ಹೇಳಿದ್ರಂತೆ, ಹೋದವರಂತೂ ಹೋದ್ರು, ಮಕ್ಕಳು ಎಲ್ಲ ನನ್ನನ್ನೇ ನೆಚ್ಕೊಂಡಿದ್ದಾರೆ, ಆದ್ರಿಂದ ದಯವಿಟ್ಟು ಅಂತ ಅಲ್ಲಿಗೆ ನಿಲ್ಲಿಸಿದ್ಲು. ದಯವಿಟ್ಟು ನೀವೇ ಕುಡಿದೆ ಅಂತ ಹೇಳಲಿಲ್ಲ. ಅಷ್ಟೊತ್ತಿಗೆ ಈ ಸತ್ತಂತೆ ಬಿದ್ದಂತಹ ಮನುಷ್ಯನಿಗೆ ಆ ಔಷಧದ ಗುಂಗು ಹೊರಟೋಯ್ತು. ಎದ್ದು ನಿಂತ. ಗುರುಗಳೇ, ಬನ್ನಿ ಹೋಗೋಣ, ಈಗ ನನಗೆ ಅರ್ಥ ಆಯ್ತು. ಹೀಗೆ ನಾವು ಸಂಸಾರದಲ್ಲಿ ಭಾವಿಸ್ತೇವೆ, ಅವರೆಲ್ಲ ನಮಗೆ ಆಗುವವರು, ಮುಂದೆ ಅವರಿಂದಲೇ ನಮಗೆಲ್ಲ ಆಗಬೇಕಾಗಿದೆ ಸಂಭ್ರಮ ಅಂತನ್ನುವ ಒಂದು ಭಾವನೆಯನ್ನು ನಾವು ಅಂಟಿಸ್ಕೊಂಡಿರುತ್ತೇವೆ. ಭಾವನೆಯ ಮೂಲಕವೇ ಎಲ್ಲ ಅಂಟಿಕೊಳ್ಳೋದು. ನಮ್ಮವರು ಅಂತ ಭಾವಿಸಿದ್ರೆ ನಮ್ಮವರು, ಭಾವಿಸದೆ ಹೋದ್ರೆ ಯಾರು ನಮ್ಮವರು? ನಿಜಕ್ಕೂ ಕೂಡ ಅವರವರು ಅವರವರಿಗೆ. ಕೊನೆಯದಾಗಿ ತತ್ವ ಚಿಂತನೆ ಮಾಡಿ ಅದು ದೃಢವಾಯಿತು ಅಂತ ಹೇಳಿದ್ರೆ, ನಾವೆಲ್ಲರೂ ಪರಮಾತ್ಮನಿಗೆ ಸೇರಿದವರೇ ವಿನಃ ಈ ಬಾಕಿ ಸುತ್ತಮುತ್ತ ಇರತಕ್ಕಂಥ ಎಂಥ ಆತ್ಮೀಯರೇ ಆಗಿದ್ರೂ ಕೂಡ ಅವರಿಗೂ ನಮಗೂ ಯಾವುದೇ ಸಂಬಂಧವೂ ಇಲ್ಲ, ಇರುವುದಕ್ಕೆ ಸಾಧ್ಯವಿಲ್ಲ ಅಂತನ್ನುವ ಒಂದು ಸತ್ಯಾಂಶವನ್ನ ನಮ್ಮ ಮನಸ್ಸಿಗೆ ನಾವೇ ಬೋಧಿಸಬೇಕು. ಈ ಮೂಲಕ ನಾವು ಕೆಸರಿನಲ್ಲಿರುವಂತಹ ಮೀನಿನಂತೆ ಇದ್ದರೂ ಇಲ್ಲದಂತೆ ಇರಬೇಕು. ಸಂಸಾರದಲ್ಲಿ ಇದ್ದರೂ ಕೂಡ ಜನಕ ಮಹಾರಾಜನಂತೆ ಅಸಂಗತ್ವದಿಂದ ಇರಬಹುದು. ಅಸಂಗ, ಯಾವುದೇ ಬಗೆಯ ಅಂಟುವಿಕೆಯೋ ಇಲ್ಲದೆ ಇತ್ತು ಅಂತ ಹೇಳಿದ್ರೆ, ಆಗ ತತಃ ಪದಂ ತತ್ ಪರಿಮಾರ್ಗಿತವ್ಯಂ, ಆಮೇಲೆ ಮಾತ್ರವೇ ಆ ಪರಮಾತ್ಮನ ಬಳಿಗೆ ಹೋಗೋದಕ್ಕೆ ಸುಲಭ ಆಗುತ್ತದೆ. ವೇಗವಾಗಿ ನಮ್ಮ ಜೀವ ಅಂತ ಹೇಳ್ತಕ್ಕಂಥದ್ದು ಪರಮಾತ್ಮನ ಬಳಿಗೆ ನರ್ತನಗೈತಾ ಹೋಗ್ತಾ ಇರ್ತದೆ. ಧ್ಯಾನದಲ್ಲಿ ಮನಸ್ಸು ಆತ್ಮ ಸಂಸ್ಥವಾಗಿ ಬಿಡುತ್ತದೆ.
ಯಾವಾಗ ಹೊರಗಡೆಯ ಬೈಕೆಗಳನ್ನ ಅದು ಕತ್ತರಿಸಿಕೊಂಡು ಬಿಡುತ್ತದೋ, ನಾನೇನೂ ಮಾಡಬೇಕಾದ್ದಿಲ್ಲ, ನನಗೆ ಯಾರಿಂದೇನೂ ಆಗಬೇಕಾದ್ದಿಲ್ಲ ಅಂತ ಹೇಳ್ತಕ್ಕಂಥ ಸತ್ಯಾಂಶವನ್ನು ಮನಸ್ಸಿಗೆ ಬೋಧಿಸಿದಾಗ ತತ್ಕ್ಷಣವೇ ಮನಸ್ಸು ಸ್ವತಂತ್ರವಾಗುತ್ತದೆ. ಸ್ವತಂತ್ರವಾದಂತಹ ಮನಸ್ಸು ಅದು ತನ್ನ ಮೂಲ ಸ್ಥಾನಕ್ಕೆ ಹೋಗೋದಕ್ಕೆ ಕಾತರಿಸುತ್ತದೆ. ಪರಮಾತ್ಮನ ಬಳಿಗೆ ಹೋಗೋದಕ್ಕೆ, ಧಾವಿಸುವುದಕ್ಕೆ ಸಮರ್ಥವಾಗುತ್ತದೆ. ಆಗ ಧ್ಯಾನ ಆನಂದಮಯವಾಗುತ್ತದೆ. ನಾಗಮಹಾಶಯರು ಅಂತ ಶ್ರೀರಾಮಕೃಷ್ಣರ ಗೃಹಸ್ಥ ಶಿಷ್ಯರು, ಪರಮಾದ್ಭುತ ಶಿಷ್ಯರು, ಆದರ್ಶ ಭಕ್ತ ಅಂತ ಹೇಳ್ತಕ್ಕಂಥ ಒಂದು ಪುಸ್ತಕ ಇದೆ ಬುಕ್ ಸ್ಟಾಲ್ನಲ್ಲಿ. ಅದರಲ್ಲಿ ಅವರ ಜೀವನ ಕಥೆ ಎಲ್ಲ ಬರುತ್ತದೆ. ಅವರು ಒಂದು ಉದಾಹರಣೆಯನ್ನು ಕೊಡ್ತಾರೆ. ಈ ಆಸಕ್ತಿ ಅಂತ ಹೇಳ್ತಕ್ಕಂತಹದ್ದು, ಸಂಸಾರದ ಕೆಸರನ್ನು ಅಂಟಿಸ್ಕೊಂಡಿರತಕ್ಕಂತಹದ್ದು ಅಂತನ್ನೋದು ಯಾವ ರೀತಿಯಲ್ಲಿ ಇರುತ್ತೆ, ಆ ಆಸಕ್ತಿ ಅಂತ ಹೇಳ್ತಕ್ಕಂತಹದ್ದು ಯಾವ ರೀತಿಯಲ್ಲಿ ಬಂಧನವನ್ನು ಉಂಟು ಮಾಡಿರುತ್ತದೆ, ತತ್ಪರಿಣಾಮವಾಗಿ ನಾವು ಮುಂದುವರಿಯೋದಕ್ಕೆ, ಆಧ್ಯಾತ್ಮಿಕವಾಗಿ ಮುಂದುವರಿಯೋದಕ್ಕೆ ಹೇಗೆ ಸಾಧ್ಯ ಆಗುವುದಿಲ್ಲ ಅಂತನ್ನೋದನ್ನು ಒಂದು ಸಣ್ಣ ಕಥೆಯ ಒಂದು ಉದಾಹರಣೆಯ ಮೂಲಕ ಹೇಳ್ತಾರೆ. ಒಮ್ಮೆ ಒಂದು 5-6 ಜನ ಸಂತೆಕಟ್ಟೆಗೆ ಬಂದವರು ಕೆಲಸ ಕಾರ್ಯಗಳನ್ನು ಮುಗಿಸ್ಕೊಂಡು ಊರಿಗೆ ಹೊರಟಿದ್ದಾರೆ ವಾಪಸ್. ಅವರು ದೋಣಿಯಲ್ಲಿ ಬಂದವರು ಗಂಗಾ ನದಿ ದಾಟಿ ಆ ಕಡೆ ದಾಟಕ್ಕೆ ಹೋಗಬೇಕು. ಸಂಜೆ ಹೊತ್ತು ಹಿಂದಿರುಗುವಾಗ ಅವರೆಲ್ಲ ಸ್ವಲ್ಪ ಕೆಲಸ ಮಾಡಿ ದಣಿದ್ರಿಂದ ಮಧುಪಾನ ಮಾಡಿ, ಅಂದ್ರೆ ಚೆನ್ನಾಗಿ ಕೂಡುದು ಅಂತ ಇನ್ನೇನಿಲ್ಲ, ಒಳ್ಳೆ ಶಬ್ದ ಉಪಯೋಗಿಸುತ್ತೆ ಅಷ್ಟೇನೆ, ಮತ್ತರಾಗಿ ಮತ್ತೇರಿದವರಾಗಿ ಬಂದ್ರು. ದೋಣಿಯಲ್ಲಿ ಕುಳಿತರು. 6 ಜನರು ಕೂಡ ಹುಟ್ಟಾಕಿದ್ರು. ಒಂದೇ ಸಮನೆ ಹುಟ್ಟಾಕಿದ್ರು. ಉತ್ಸಾಹದಿಂದ ಹುಟ್ಟಾಕಿದ್ರು. ಯಾಕೆ ಅಂತಂದ್ರೆ ಏರಿತ್ತಲ್ಲ, ಅಮಲು ಆನಂದದಿಂದ ಹುಟ್ಟಾಕಿದ್ರು. ಬೆಳಗಾಯ್ತು. ಬೆಳಗಿನ ಹೊತ್ತಿಗೆ ಅವರಿಗೆ ಏರಿದ್ದೆಲ್ಲ ಎಳೆದಿತ್ತು. ಒಂದನೇದಾಗಿ ಸುಸ್ತಾಗಿ, ಎರಡನೇದಾಗಿ ಸ್ವಾಭಾವಿಕವಾಗಿ, ಮೂರನೇದಾಗಿ ಬೆಳಗಿನ ತಂಗಾಳಿಯಿಂದಾಗಿ ಮತ್ತು ಎಳೆದಿತ್ತು. ನೋಡ್ತಾರೆ, ಅವರು ಸಂಜೆ ಎಲ್ಲಿ ಹೊರಟಿದ್ರು ಅಲ್ಲೇ ಇದ್ರು. 1 ಇಂಚು ಕೂಡ ಹತ್ತ ಕಡೆ ಮುಂದೆ ಹೋಗಲಿಲ್ಲ. ಮತ್ತಿಳಿದ್ರಿಂದ ನೋಡಿದ್ರೆ ಯಾತಕ್ಕೆ ಹೀಗಾಯ್ತು ಅಂತ. ಆ ದೋಣಿಯನ್ನ ದಡಕ್ಕೆ ಗೂಟ ಹೊಡೆದು ಏನ್ ಕಟ್ಟಿದ್ರೋ ಅದನ್ನು ಬಿಟ್ಲೇ ಇಲ್ಲ. ಆ ಅಮಲ್ನಲ್ಲಿ ಅದನ್ನು ಬಿಚ್ಚಬೇಕು ಅಂತ ಗೊತ್ತಾಗಲೇ ಇಲ್ಲ. ಅಮಲು ಹಿಡಿದಾಗ ಗೊತ್ತಾಯ್ತು, ಓಹೋ ಅದನ್ನು ಬಿಚ್ಕೊಳ್ಬೇಕಾಗಿತ್ತು ಅಂತ. ನಾವು ಕೂಡ ಆಧ್ಯಾತ್ಮಿಕ ಸಾಧನೆ ಮಾಡ್ತಾ ಇರ್ತೇವೆ ಅಮಲ್ನಲ್ಲಿ. ವಿಷಯ ಸುಖ ಅಂತ ಹೇಳ್ತಕ್ಕಂಥ ಅಮಲು, ಈ ಪ್ರಾಪಂಚಿಕತೆ ಅಂತ ಹೇಳ್ತಕ್ಕಂಥ ಅಮಲು, ಹೆಸರು ಕೀರ್ತಿ ಅಂತ ಹೇಳ್ತಕ್ಕಂಥ ಅಮಲು, ಏನೋ ನಾನೇ ಉದ್ಧಾರ ಮಾಡಬೇಕು ಜಗತ್ತಿಗೆ, ನಾನು ಇಲ್ಲದಿದ್ರೆ ಏನೂ ಆಗೋದಿಲ್ಲ ಅಂತ ಹೇಳ್ತಕ್ಕಂಥ ಏನೋ ಒಂದು ಅಮಲು. ಬಗೆ ಬಗೆಯ ಅಮಲು ಇದೆ. ಅಮಲು ಬಗೆ ಬಗೆಯ ಮದ್ಯಪಾನ ಇದೆ, ಮದ್ಯ ಇದೆ. ತೆಂಗಿನ ಮರದಿಂದ ಇಳಿಸಿದ್ದು, ಅಮೆರಿಕದಿಂದ ಬಂದದ್ದು, ಲಂಡನ್ನಿಂದ ಬಂದದ್ದು, ಹೀಗೆ ಬಗೆ ಬಗೆಯ ಅಮಲುಗಳೆಲ್ಲ ಇರುತ್ತವೆ. ಹಾಗೇನೆ ಇಲ್ಲಿಯೂ ಕೂಡ ಬರೀ ವಿಷಯ ಸುಖ ಒಂದೇ ಅಲ್ಲ. ಹೀಗೆ ಇವುಗಳಿಂದೆಲ್ಲ ನಾವು ಮದೋನ್ಮತ್ತರಾಗಿರ್ತೇವೆ. ಆದ್ರಿಂದ ಯಾವ ಒಂದು ಆಸಕ್ತಿಯನ್ನ ಕತ್ತರಿಸಿಕೊಳ್ಬೇಕೋ, ಇದ್ದು ಇಲ್ಲದವರಂತೆ ಆಗಬೇಕಾಗಿತ್ತು ಅದನ್ನು ಮಾಡಿಕೊಳ್ಳದೇನೆ ಒಂದೇ ಸಮನ ಧ್ಯಾನವನ್ನು ಮಾಡ್ತಾ ಇರ್ತೇವೆ, ಜಪವನ್ನು ಮಾಡ್ತಾ ಇರ್ತೇವೆ. ಅದೇ ಹುಟ್ಟಾಕೋದು ಅಂತ ಹೇಳಿದ್ರೆ ಆಧ್ಯಾತ್ಮಿಕ ಸಾಧನೆ. ಸಾಧನೆ ಮಾಡಿ 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 ಮನುಷ್ಯ ಎಲ್ಲಿದ್ದಾನೆ ಅಂತಂದ್ರೆ ಅಲ್ಲೇ ಇದ್ದಾನೆ. ಮತ್ತದೇ ಜನ್ಮ, ಮತ್ತದೇ ಸಾವು, ಮತ್ತದೇ ಹುಟ್ಟು, ಅದೇ ಸಾವು, ಅದೇ ಸಂಸಾರ, ಅದೇ ದುಃಖ. ದುಃಖ ಬಿಟ್ಟೇ ಇಲ್ಲ ಅವನನ್ನ, ಚಿಂತೆ ಅವನನ್ನು ಬಿಟ್ಟೇ ಇಲ್ಲ. ಆಧ್ಯಾತ್ಮಿಕ ಸಾಧನೆ ಮಾಡಿ ಭವಸಾಗರವನ್ನು ದಾಟಿ ಇನ್ನೊಂದು ದಡಕ್ಕೆ ಸೇರಿ ಸುರಕ್ಷಿತವಾಗಿರಬೇಕಾಗಿತ್ತು. ಆದರೆ ಈ ದಡವನ್ನೇ ಬಿಟ್ಟಿಲ್ಲ ಇನ್ನು. ಶ್ರೀರಾಮಕೃಷ್ಣ ಅದಕ್ಕೋಸ್ಕರ ಹೇಳ್ತಾ ಇದ್ದಾರೆ, ಕೆಸರ ಮೀನಿನ ಹಾಗೇರಿ ಅಂತ.
ಸಂಸಾರ ಅಂತ ಹೇಳ್ತಕ್ಕಂಥದ್ದು ಒಂದು ಕೆಸರು, ಅದರೊಳಗೇನು ಸಂಶಯವೇ ಇಲ್ಲ. ಸ್ವಾಮಿ ಯತೀಶ್ವರಾನಂದಜಿ ಯಾವಾಗಲೂ ಹೇಳ್ತಾ ಇದ್ರು, ಗುಟ್ಟಾಗಿ ಆಶ್ರಮ ಸೇರಿದಂತಹ ಬ್ರಹ್ಮಚಾರಿಗಳಿಗೆ ಕೆಲವು ಪುಸ್ತಕಗಳು ಕೂಡ ಬರೆದೂ ಇದ್ದಾರೆ. ಯಾತಕ್ಕೆ ಸುಮ್ಮನೆ ಇಂತಹ ಶುದ್ಧವಾದ ಶರೀರವನ್ನು ಕೊಳೆ ಮಾಡಿಕೊಡ್ತಿರೋ ಸಂಸಾರದಲ್ಲಿ ಇಳಿದೋ? ಬಗೆಯ ಕೊಳೆಗಳಿವೆ ಸಂಸಾರದಲ್ಲಿ. ಎಲ್ಲ ಬಗೆಯ ಕೊಳೆಗಳಿಂದ ನಾವು ಕೂಡಿಕೊಂಡಿದ್ದೇವೆ. ಸಂಸಾರ ಪಂಕ, ಅದರಲ್ಲಿ ಇರಬೇಕಾಗಿದೆ. ನಾವು ಸಂಸಾರಿಗಳು, ಗೃಹಸ್ಥರು ಅಂತ ಹೇಳ್ತಕ್ಕಂಥವ್ರು ಅದರಲ್ಲಿ ಇರಲೇಬೇಕಾಗಿದೆ. ಎಲ್ಲ ಹೋಗ್ತೀರಿ, ಸನ್ಯಾಸಿ ಆಗೋಕ್ಕಾಗುತ್ತಾ ನೀವು ತಕ್ಷಣ? ಬಹಳ ಜನ ಈ ತಕ್ಷಣ ಬಿಟ್ಟು ಹೋಗೋಣ ಅಂತ ಹೇಳಿ ಒದ್ದಾಡ್ತಾ ಇರ್ತಾರೆ. ಗೃಹಸ್ಥರಾಗೋದು ಅಂದ್ರೆ ಅದೇನೆ. ಮದುವೆ ಅಂತ ಹೇಳಿದ್ರೆ ಬಹಳ ಅದ್ಭುತವಾದಂತಹ ಒಂದು ವಸ್ತು ಅಂತೆ ಇದು. ಅದು ಒಂದು ಕೋಟೆ ಇದ್ದ ಹಾಗೆ. ಆ ಕೋಟೆ ಒಳಗೆ ಹೋಗಿ ಸೇರಿದವರು ಇದ್ದಾರಲ್ಲ, ಯಾವಾಗ ಹೊರಗೆ ಹೋದೇನೋ ಅಂತ ಹೇಳ್ತಕ್ಕಂಥ ಒಂದು ಒದ್ದಾಟದಲ್ಲೇ ಇರ್ತಾರಂತೆ. ಕೋಟೆ ಹೊರಗಡೆ ಇರ್ತಾರಲ್ಲ ಯುವಕರು ಯುವತಿಯರು, ಯಾವಾಗ ಒಳಗೆ ಹೋದೇನು ಅಂತ, ಏನೋ ಒಳಗಡೆ ಇದೆ ಅಂತ. ಮದುವೆ ಆದ ಮೇಲೆ ಗೊತ್ತಾಗುತ್ತೆ ಇದು ಯಾವಾಗ ಹೊರಗಡೆ ಹೋದೇನು, ಯಾವಾಗ ಬಿಟ್ಟು ಹೋದೇನು. ಇಂಥದ್ದೊಂದು ಪರಿಸ್ಥಿತಿ ಅದು. ಇದು ಅನುಭವಕ್ಕೆ ಸಿಗ್ತಕ್ಕಂಥ ವಿಷಯ, ಹೆಚ್ಚೇನು ವಿವರಿಸಬೇಕಾಗಿಲ್ಲ. ಆದರೆ ಅಲ್ಲಿ ಇರಲೇಬೇಕಾಗಿದೆ. ಒಂದ್ಸತಿ ಕೋಟೆಗೆ ಸೇರ್ಕೊಂಡ ಮೇಲೆ ಮತ್ತೆ ಅಷ್ಟು ಸುಲಭವಾಗಿ ಕೋಟೆಯಿಂದ ಹಾರಿ ಈ ಕಡೆ ಬರೋದಕ್ಕೆ ಸಾಧ್ಯ ಆಗುವುದಿಲ್ಲ. ಅದಕ್ಕೋಸ್ಕರ ಶ್ರೀರಾಮಕೃಷ್ಣ ಹೇಳ್ತಾರೆ, ಅಲ್ಲಿ ಇದ್ದೂ ಕೂಡ ಶುದ್ಧವಾಗಿ ಇರಿ. ಹೇಗೆ? ಮುಂದೆ ಇನ್ನೊಂದು ಉದಾಹರಣೆ ಕೊಡ್ತಾರೆ. ಅಥವಾ ಜಾರೆಯಂತೆ ಇರಿ. ಆಕೆ ಮನೆಯ ಕೆಲಸ ಕಾರ್ಯಗಳನ್ನೆಲ್ಲ ಚೆನ್ನಾಗಿ ಮಾಡುತ್ತಿರುತ್ತಾಳೆ, ಆದರೆ ಆಕೆಯ ಮನಸ್ಸು ಮಾತ್ರ ಉಪಪತಿಯ ಮೇಲೆಯೇ ನೆಲೆಸಿರುತ್ತದೆ. ಭಗವಂತನಲ್ಲಿ ಮನಸ್ಸಿಟ್ಟು ಸಂಸಾರದಲ್ಲಿ ಎಲ್ಲಾ ಕೆಲಸ ಕಾರ್ಯಗಳನ್ನು ಮಾಡಿ. ಇನ್ನೊಂದು ಉದಾಹರಣೆ ಕೊಟ್ಟರು, ಜಾರೆಯ ಉದಾಹರಣೆ ಕೊಟ್ಟರು. ಜಾರೆ ಕೇಳೋದಕ್ಕೇನೋ ಕಷ್ಟ ಆಗುತ್ತೆ. ಜಾರೆ ಒಬ್ಬಳು ಕೆಲಸ ಕಾರ್ಯಗಳನ್ನೆಲ್ಲವನ್ನೂ ಮಾಡ್ತಾಳೆ ಮನೆಯಲ್ಲಿ, ಆದರೆ ಅವಳ ಮನಸ್ಸು ಮಾತ್ರ ಉಪಪತಿಯ ಮೇಲೆ ಇರ್ತದಂತೆ. ಇದನ್ನು ಜಾರೆಯಾಗಿ ತಗೊಳ್ಬೇಕಾಗಿಲ್ಲ, ಜಾರನಾಗಿಯೂ ಕೂಡ ತಗೊಳ್ಬಹುದು, ಇದೇನು ತೊಂದರೆ ಇಲ್ಲ. ಸ್ತ್ರೀಯರೆಲ್ಲ ಜಾರ ಅಂತ ತಗೊಳ್ಬಹುದು, ಪುರುಷರೆಲ್ಲ ಬೇಕಾದ್ರೆ ತಗೊಳ್ಬಹುದು. ಉದಾಹರಣೆ, ಕೇವಲ ಉದಾಹರಣೆಯನ್ನು ತಿಳಿಸೋಕ್ಕೋಸ್ಕರ ಹೇಳಿದ್ದಾರೆ ಶ್ರೀರಾಮಕೃಷ್ಣ ಅಷ್ಟೇನೆ, ಬೇರೆ ಇನ್ನೇನು ತಿಳ್ಕೊಳ್ಬೇಕಾಗಿಲ್ಲ ಆ ವಿಷಯದಲ್ಲಿ. ಏನು ವಿಷಯ ತಿಳ್ಕೊಳ್ಬೇಕು ಅಂತ ಹೇಳಿದ್ರೆ ಅವಳ ಮನಸ್ಸು ಎಲ್ಲಿರ್ತದೆ ಅನ್ನೋದು ಬಹಳ ಮುಖ್ಯ ಅಂತ. ಮನೆ ಕೆಲಸವನ್ನು ಮಾಡ್ತಾ ಇದ್ರೂ ಕೂಡ ಮನಸ್ಸು ಹೇಗೆ ಉಪಪತ್ತಿಯಲ್ಲಿ ನೆಲೆಗೊಂಡಿರ್ತದೋ ಅದೇ ರೀತಿಯಲ್ಲಿ ಸಂಸಾರದಲ್ಲಿ ನಾವು ಎಲ್ಲ ಬಗೆಯ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ರೂ ಕೂಡ ನಮ್ಮ ಬಂಧುಗಳು, ನಮ್ಮ ಬಳಗದವರು ಅಂತ ಹೇಳ್ತಕ್ಕಂಥ ಭಾವನೆಯಿಂದ ಓಡಾಡಿದ್ರು ಕೂಡ ನಿಜವಾಗಿಯೂ ನಮ್ಮ ಮನಸ್ಸನ್ನು ಅಲ್ಲಿ ಕಿಂಚಿತ್ತು ನಿಲ್ಲಿಸದೇನೆ ನಮ್ಮ ನಿಜವಾದ ಗಂಡನ ಬಳಿಯಲ್ಲಿ, ನಮ್ಮ ಉಪಪತಿಯಾದಂತಹ ಪರಮಾತ್ಮನ ಬಳಿಯಲ್ಲಿ ನಿಲ್ಲಿಸಬೇಕು ಅಂತನೂ ಉದಾಹರಣೆಯನ್ನು ಕೊಟ್ಟರು. ಆದರೆ ಅದು ಬಹಳ ಕಠಿಣವೇನೋ ನಿಜ. ಅಂದ್ರೆ ಗೃಹವಾರ್ತೆಯನ್ನು ಮಾಡಿಕೊಂಡು ಕೂಡ ಮನಸ್ಸನ್ನ ಅಲ್ಲಿ ಪರಮಾತ್ಮನಲ್ಲಿ ನೆಲೆತಕ್ಕಂಥದ್ದು ಕಠಿಣ ಅಂತ ಅನ್ನೋದೇನೋ ನಿಜ. ನಾನು ಒಮ್ಮೆ ಬ್ರಾಹ್ಮ ಸಮಾಜದವರಿಗೆ ಹೇಳಿದೆ, ನಾನು ಅಂತ ಶ್ರೀರಾಮಕೃಷ್ಣ ಇಲ್ಲಿ ಹೇಳ್ಕೊತಾ ಇದ್ದಾರೆ. ಸಾಮಾನ್ಯವಾಗಿ ನಾನು ಅಂತ ಶಬ್ದವನ್ನು ಉಪಯೋಗಿಸೋದಕ್ಕೆ ಅವರು ಹಿಂದೆ ಮುಂದೆ ನೋಡ್ತಕ್ಕಂಥವರು, ಆದರೆ ಆತ್ಮೀಯರ ಮುಂದೆ ಅದನ್ನು ಹೇಳಿಬಿಡ್ತಾರೆ. ನಾನು ಒಮ್ಮೆ ಬ್ರಾಹ್ಮ ಸಮಾಜದವರಿಗೆ ಹೇಳಿದೆ, ಯಾವ ಕೊಠಡಿಯಲ್ಲಿ ಹುಣಸೆಕಾಯಿನ ಉಪ್ಪಿನಕಾಯಿ ನೀರಿನ ಹಂಡೆ ಇವೆಯೋ ಅದೇ ಕೊಠಡಿಯಲ್ಲಿ ವಿಷಮ ಶೀತ ಜ್ವರದ ರೋಗಿ ಮಲಗಿದ್ದಾನೆ ಅಂತ ಇಟ್ಕೊಳ್ಳಿ. ಆತನನ್ನ ರೋಗ ಹೇಗೆ ಬಿಟ್ಟು ಹೋಗಿ ತೊಲಗಬೇಕು ಹೇಳಿ? ಹುಣಸೆಕಾಯಿನ ಉಪ್ಪಿನಕಾಯಿಯ ಭಾವನೆಯೇ ಸಾಕು ಬಾಯಲ್ಲಿ ನೀರು ಊರಬೇಕಾದ್ರೆ ಅಂದ್ಬಿಟ್ರು. ಇದು ಇನ್ನೊಂದು ಉದಾಹರಣೆ. ವಿಷಮ ಶೀತ ಜ್ವರದ ರೋಗಿ, ಅವನು ಮಲಗಿರತಕ್ಕಂತಹ ಕೋಣೆಯಲ್ಲಿ ಉಪ್ಪಿನಕಾಯಿ, ಹುಣಸೆಕಾಯಿ ಉಪ್ಪಿನಕಾಯಿ ಮತ್ತು ಒಂದು ಹಂಡೆ ನೀರು ಇದು ಇತ್ತು ಅಂತ ಹೇಳಿದ್ರೆ ಅವನು ಅದನ್ನು ಕುಡಿತಾನೆ, ಜ್ವರ ಹೆಚ್ಚಾಗುತ್ತೆ, ಸತ್ತೋಗ್ಬಿಡ್ತಾನೆ ಅಂತ ಶ್ರೀರಾಮಕೃಷ್ಣರ ಅಭಿಪ್ರಾಯ.
ಈಗ ವಿಷಮ ಶೀತ ಜ್ವರ ಅಂದ್ರೆ ಏನು ಅಂತ ಎಷ್ಟೋ ಜನರಿಗೆ ಗೊತ್ತಿಲ್ಲ. ವಿಷಮ ಶೀತ ಜ್ವರ ಅಂದ್ರೆ ಏನು? ಕೆಲವರಿಗೆ ಗೊತ್ತಿದೆ, ಟೈಫಾಯ್ಡ್ ಅಂತ. ಟೈಫಾಯ್ಡ್ ಬಂದವರು ಹುಣಸೆಕಾಯಿ ಉಪ್ಪಿನಕಾಯಿ ತಿನ್ನೋಕೆ ಇಷ್ಟಪಡ್ತಾರೋ, ನೀರು ಕುಡಿಯೋದಕ್ಕೆ ಇಷ್ಟಪಡ್ತಾರೋ? ಇದು ಯಾರಿಗೆ ಅನುಭವಕ್ಕೆ ಬಂದಿದೆ? ಬಹುಶಃ ಬಂಗಾಳದಲ್ಲಿ ಸೆಕೆ ಜಾಸ್ತಿ, ಅಲ್ಲಿ ಈ ಟೈಫಾಯ್ಡ್ ಕಾಯಿಲೆ ಬಂದವರಿಗೆ ಬಾಯಾರಿಕೆ ಅಂತ ಹೇಳ್ತಕ್ಕಂಥದ್ದು ಸಹಜವಾಗಿ ಜಾಸ್ತಿ ಆಗ್ತದೆ. ಪಥ್ಯಪಾನಾದಿಗಳನ್ನು ಮಾಡಿಬಿಟ್ಟಿರ್ತಾರೆ. ಇದು ಆಗಿನ ಕಾಲದ ಮಾತು, ಇದನ್ನು ನಾವು ನೆನಪಿಟ್ಕೊಂಡಿರ್ಬೇಕು. ಆಗಿನ ಕಾಲ ಅಂದ್ರೆ ಸುಮಾರು 150 ವರ್ಷಗಳ ಹಿಂದಿನ ಮಾತು. ಆಗಿನ ಕಾಲದಲ್ಲಿ ಟೈಫಾಯ್ಡ್ಗೆ ಔಷಧ ಇರಲಿಲ್ಲ. ಕೇವಲ ಪಥ್ಯದಿಂದ ಮಾತ್ರವೇ ಅದಕ್ಕೆ ಏನಾದರೂ ವಾಸಿಯಾಗುವುದಿದ್ರೆ ಆಗಬೇಕು. ಅದಕ್ಕೆ ವಾಯಿದೆ ಕಾಯಿಲೆ ಅಂತ ಕೂಡ ಹೆಸರು. 21 ದಿನಕ್ಕೆ ವಾಸಿ ಆದರೂ ಆಯಿತು, 42 ದಿನ ಆದರೂ ಆಯಿತು, 84 ದಿನಕ್ಕೆ ಏರಿದ್ರೂ ಏರಿತು. ಪಥ್ಯ ಅಂತ ಹೇಳ್ತಕ್ಕಂಥದ್ದು ಬಹಳ ಪ್ರಧಾನವಾದ್ದು. ಉಪ್ಪು ಹುಳಿ ಖಾರ ಏನು ತಿನ್ನಲಿಕ್ಕೆ ಇಲ್ಲ, ತಿನ್ನಬಾರ್ದು ಅಂಥದ್ದು. 4 ದಿನ ಉಪ್ಪು ಹುಳಿ ಖಾರ ಅಂತ ಹೇಳ್ತಕ್ಕಂಥದ್ದು ತಿಂದ ನಾಲಿಗೆಗೆ ಅದು ಇಲ್ಲದೆ ಹೋಯ್ತು ಅಂತ ಹೇಳಿದ್ರೆ ಚಪಲ ಶುರು ಆಗಿಬಿಡುತ್ತೆ. ಡಿ.ವಿ. ಗುಂಡಪ್ಪನವರು ಒಂದು ಸ್ವಾರಸ್ಯಕರವಾದ ಪ್ರಸಂಗವನ್ನು ಹೇಳ್ತಾರೆ. ಒಮ್ಮೆ ಟೈಫಾಯ್ಡ್ ಕಾಯಿಲೆ ಬಿದ್ದಂತಹ ರೋಗಿ ನರ್ಸಿಂಗ್ ಹೋಮ್ನಲ್ಲಿ ಇದ್ದಾನೆ. ಇನ್ನೇನು ವಾಸಿಯಾಗಿದೆ, ಇನ್ನೊಂದು 2 ದಿನದಲ್ಲಿ ಮನೆಗೆ ಹೋಗಬಹುದು. ಅಲ್ಲಿಯವರೆಗೆ ಪಥ್ಯಪಾನ ಮಾಡಿ ಸಂಯಮ ಮಾಡಿದಂತಹ ಆ ರೋಗಿ ಡಾಕ್ಟರ್ ಹತ್ರ ಹೇಳ್ತಾನಂತೆ, ನೋಡಿ ನಾಳೆ ದಿವಸ ವಿಶೇಷ ದಿನ, ನನಗೂ ಹೇಗಿದ್ರು ವಾಸಿಯಾಗಿದೆ ಅಂತ ನೀವು ಹೇಳಿದ್ದೀರಿ, ಆದ್ರಿಂದ ಮೆಂತೆ ದೋಸೆ ತಿನ್ನಬೇಕು ಅಂತ ಆಸೆ ಆಗಿದೆ, ದಯವಿಟ್ಟು ಹೇಗಾದರೂ ಮಾಡಿಸಿಕೊಡ್ಬೇಕು. ಅವರು ದೊಡ್ಡ ಡಾಕ್ಟ್ರಿಗೆ ಹೇಳಿದ್ರಂತೆ, ಈ ರೋಗಿ ಇದನ್ನು ಇಷ್ಟಪಡ್ತಾ ಇದ್ದೀನಿ, ಏನು ಮಾಡೋದು ಅಂತ. ಅದಕ್ಕೇನು ಯೋಚನೆ ಇಲ್ಲ, ನಾನು ಬರ್ತೀನಿ ನಾಳೆ ದಿವಸ, ಕೊಡ್ಸೋಣ ಅವರಿಗೆ ಅಂತ ಹೇಳಿ ನಾಳೆ ಬರ್ತೀನಿ ನಾನು. ನಾಳೆ ಬಂದರು ಡಾಕ್ಟ್ರು, ದೊಡ್ಡ ಡಾಕ್ಟ್ರು, ರೋಗಿಯ ಪಕ್ಕದಲ್ಲಿ ಕುಳಿತರು, ಹೇಳಿದ್ರು, ನೋಡಿ ಮೆಂತ್ಯ ದೋಸೆಯನ್ನು ತಯಾರಿಸಿದ್ದೀನಿ. ಹೌದಾ? ಬಹಳ ಆನಂದ ಆಯಿತು ಅವರಿಗೆ. ಆದ್ರೆ ಒಂದು ವಿಚಾರ, ಇನ್ನು ದೋಸೆ ಎಲ್ಲಿಂದ ಬರಬೇಕಾಗಿದೆ, ತರೋಕೆ ಹೇಳಿದ್ದೀನಿ ನಾನು ನರ್ಸಿಗೆ, ಅದಕ್ಕಿಂತ ಮೊದಲು ನಿಮಗೆ ಕೆಲವು ವಿಚಾರ ತಿಳಿಸ್ತೀನಿ ಅಂತ ಬೋರ್ಡ್ ಇತ್ತಲ್ಲೇನೆ ಅದರಲ್ಲಿ ಕರುಳುಗಳ ಚಿತ್ರವನ್ನು ಬರೆದು, ನೋಡಿ ಟೈಫಾಯ್ಡ್ ಕಾಯಿಲೆ ಆದವರಿಗೆ ಅದು ಕರುಳಿನ ಕಾಯಿಲೆ ಅಂತ ಅದಕ್ಕೆ ಹೆಸರು, ಕರುಳು ಜ್ವರ ಅಂತ ಹೆಸರು ಅದಕ್ಕೆ. ಔಷಧದ ಒಂದು ಬಲ ಅದು ವಾಸಿಯಾದಂತೆ ಕಂಡಿರುತ್ತದೆ. ಆ ಕರುಳಿನ ಒಳಸಂಧಿಯಲ್ಲಿ ರೋಗಾಣುಗಳು ಇನ್ನೂ ಅರೆಜೀವದಿಂದ ಇರುತ್ತವೆ ಅಂತ ಆ ಕರುಳಿನ ಚಿತ್ರನೆಲ್ಲ ಬರೆದುಬಿಟ್ಟು, ಈಗ ನೀವು ಎಣ್ಣೆಯಿಂದ ಕೂಡಿದಂತಹ ಆ ಮೆಂತ್ಯ ದೋಸೆ ಆಗ್ಬೋದು, ಮಸಾಲೆ ದೋಸೆ ಆಗ್ಬೋದು, ಇದೆಂತಹ ದೋಸೆಯನ್ನೇ ಆಗಲಿ ನೀವು ತಿಂತು ಅಂತ ಹೇಳಿದ್ರೆ ಅದು ಆ ಕರುಳಿನ ಮೂಲಕ ಹೋಗ್ತಾ ಇರುವಾಗ ಆ ರೋಗಾಣುಗಳು ಅವುಗಳನ್ನು ತಿನ್ನುತ್ತಿವೆ. ನೀವು ತಿಂದಾದ ಮೇಲೆ ಅವುಗಳು ತಿನ್ನುತ್ತವೆ. ಅವುಗಳು ತಿಂದ ಮೇಲೆ ಬಲಿಷ್ಠವಾಗಿಬಿಡುತ್ತವೆ. ಆಮೇಲೆ ಅವುಗಳು ನಿಮ್ಮನ್ನು ತಿನ್ನುತ್ತವೆ. ಈಗ ಬೇಕಾದ್ರೆ ಮೆಂತ್ಯ ದೋಸೆ ತಿನ್ಬಹುದು ನೀವು. ಎಲ್ಲಿ ನರ್ಸ್, ಆ ಮೆಂತ್ಯ ದೋಸೆ ತನ್ನಿ. ಆಗ ಇವರೇ ವೈದ್ಯರು ಹೇಳಿದ್ರಂತೆ, ಇವರು ರೋಗಿಗಳು ಹೇಳಿದ್ರಂತೆ, ಡಾಕ್ಟ್ರೇ ಬೇಡ. ಯಾಕೆ? ಏನ್ ತೊಂದರೆ ಇಲ್ಲ, ತಿನ್ನಿ. ಮೆಂತ್ಯ ದೋಸೆ ತಿನ್ನಬೇಕು ಅಂತ ಹೇಳ್ತಕ್ಕಂಥ ತವಕ ಆ ರೋಗಿಗೆ ಯಾತಕ್ಕೆ ಬಂತು? ಪಥ್ಯಪಾನ ಮಾಡಿದ್ದ ನಾಲಿಗೆ ಅದು ಸ್ವಾಭಾವಿಕವಾಗಿ ಅದು ಇಷ್ಟಪಡುತ್ತೆ. ಆಗಿನ ಕಾಲದಲ್ಲಿ 21 ದಿನ 42 ದಿನ ಪಥ್ಯಪಾನ ಮಾಡಬೇಕಾಗಿತ್ತು.
ಆ ನಾಲಿಗೆಗೆ ಸ್ವಾಭಾವಿಕವಾಗಿ ಹುಣಸೆಕಾಯಿ ಉಪ್ಪಿನಕಾಯಿ ಸಿಕ್ತು ಅಂತ ಹೇಳಿದ್ರೆ ತಿನ್ಬೇಕು ಅಂತ ಇಷ್ಟ ಆಗ್ತದೆ. ಬಾಯಾರಿಕೆ ಅಂತ ಹೇಳ್ತಕ್ಕಂಥ ಅದು ಸಹಜವಾಗಿ ಇದ್ದೇ ಇರುತ್ತದೆ. ಈ ರೀತಿಯಲ್ಲಿ ಶ್ರೀರಾಮಕೃಷ್ಣ ಆ ಉದಾಹರಣೆಯನ್ನು ನಮ್ಮ ಮುಂದೆ ಇಟ್ಟಿದ್ದಾರೆ ಅಂತ ನಾವು ತಿಳ್ಕೊಳ್ಳದೆ ಹೋದ್ರೆ ಗೊತ್ತಾಗೋದಿಲ್ಲ. ಇದೇನಿದು ಅಂತ ಪ್ರಶ್ನೆ ಬಂದ್ಬಿಟ್ಟು ಮುಖ್ಯ ಉದ್ದೇಶ ಹೊರಟೋಗ್ಬಿಡುತ್ತೆ. ಪಥ್ಯಪಾನ ಮಾಡಿದವರಿಗೆ ಆ ಒಂದು ಚಪಲ ಅಂತ ಹೇಳ್ತಕ್ಕಂಥದ್ದು ಅತಿಯಾಗಿ ಹುಟ್ಟಿ ಬಹಳ ಬೇಗ ಅದಕ್ಕೆ ಬಲಿಯಾಗುವ ಸಂದರ್ಭ ಇರುತ್ತದೆ. ಎಚ್ಚರ ಅಂತ ತಾತ್ಪರ್ಯ. ಶ್ರೀರಾಮಕೃಷ್ಣ ಈ ಹುಣಸೆಕಾಯಿ ಉಪ್ಪಿನಕಾಯಿನ ಯಾದಿಗೆ ಹೋಲಿಸ್ತಾರೆ ಅಂತ ಹೇಳಿದ್ರೆ, ಪುರುಷನಿಗೆ ಸ್ತ್ರೀ, ಸ್ತ್ರೀಗೆ ಪುರುಷ. ಆದ್ರಿಂದ ಜೊತೆಗೆ ವಿಷಯ ತೃಷ್ಣೆ ಅಂತ ಹೇಳ್ತಕ್ಕಂಥ ಬಾಯಾರಿಕೆ ಯಾವಾಗ ನೋಡಿದ್ರೂ ಆ ರೋಗಿಗೆ ಇದ್ದೇ ಇರುತ್ತದೆ. ಟೈಫಾಯ್ಡ್ ರೋಗಿಗೆ ಬಾಕಿ ಉಳಿದ ಆ ನೀರು ಕುಡಿಬೇಕು ಅಂತ ಹೇಳ್ತಕ್ಕಂಥ ಬಾಯಾರಿಕೆ ಆದ್ರೆ, ಬಾಕಿ ಉಳಿದಂತ ವ್ಯಕ್ತಿಗಳಿಗೆ ವಿಷಯ ತೃಷ್ಣೆ, ಇಂದ್ರಿಯ ಸುಖ ಅಂತ ಹೇಳ್ತಕ್ಕಂಥದ್ದು, ಅದರ ಬಯಕೆ ಅಂತ ಹೇಳ್ತಕ್ಕಂಥದ್ದು ಸದಾ ಜಾಗೃತವಾಗಿರುತ್ತೆ. ಶ್ರೀರಾಮಕೃಷ್ಣ ಹೇಳ್ತಾರೆ, ರೋಗಿಯ ಜಲತೃಷ್ಣೆಯಂತೆಯೇ ಹತ್ತಿಕೊಂಡೇ ಇರುತ್ತದೆ, ಅದಕ್ಕೆ ಕೊನೆ ಎಂಬುದೇ ಇಲ್ಲ. ವಿಷಮ ಶೀತ ಜ್ವರದ ರೋಗಿ ಹೇಳ್ತಾನೆ, ಒಂದು ಹಂಡೆಯ ನೀರನ್ನೇ ಕುಡಿದು ಬಿಡ್ತೇನೆ ಅಂತ. ತಡೆದುಕೊಳ್ಳೋದು ಬಹಳ ಕಠಿಣ. ಈ ಜಗತ್ತಿನಲ್ಲಿ ಬಹಳ ಕೋಟಲೆಗಳಿವೆ. ಈ ಕಡೆಗೆ ಹೋದ್ರೆ ಬೀಳ್ತದೆ ಮಚ್ಚಿನ ಏಟು, ಆ ಕಡೆಗೆ ಹೋದ್ರೆ ಬೀಳ್ತದೆ ಬರಲೆ ಏಟು, ಮತ್ತೆ ಬೇರೆ ದಿಕ್ಕಿಗೆ ಹೋಗೋಣ ಅಂದ್ರೆ ಬೀಳ್ತದೆ ಪಾಪಾಸಿನ ಏಟು. ಪಾಪಾಸಿನ ಏಟು ಅಂತಂದ್ರೆ, ಪಾಪಾಸು ಅಂದ್ರೆ ಚಪ್ಪಲಿ. ಒಂದ್ ಕಡೆಗೆ ಹೋದ್ರೆ ಬೀಳ್ತದಂತೆ ಮಚ್ಚಿನ ಏಟು, ಮಚ್ಚು ಅಂದ್ರೆ ಕತ್ತಿ. ಇನ್ನೊಂದು ಕಡೆಗೆ ಹೋದ್ರೆ ಬೀಳ್ತದಂತೆ ಏಟು ಬರಲೇಟಂತೆ, ಕಸಬರಿಕೆ, ಅದರಿಂದ ಬೀಳ್ತಂತೆ ಏಟು. ಮತ್ತೊಂದು ಕಡೆಗೆ ಹೋದ್ರೆ ಬೀಳುತ್ತಂತೆ ಚಪ್ಪಲಿಲ್ಲೇ. ಜಗತ್ತಿನ ರಚನೆಯ ಕುರಿತಾಗಿ ಹೇಳ್ತಾ ಇದ್ದಾರೆ ಶ್ರೀರಾಮಕೃಷ್ಣರು. ಸಾಧು ಸಾವಧಾನ್ ಅಂತ ಹೇಳಿದ್ರೆ ಅದಕ್ಕೋಸ್ಕರವೇ ಸಾಧಕರಾದವರು ಬರೀ ಗೃಹಸ್ಥರಲ್ಲ, ಗೃಹಸ್ಥ ಸಾಧಕರು. ಪರಿಗೃಹಸ್ಥರಿಗೆ ಈ ವಿಷಯ ಏನು ಚಿಂತೆಯೇ ಇಲ್ಲ. ಗೃಹಸ್ಥರಾಗಿ ಸಾಧನೆ ಮಾಡಬೇಕು ಅಂತ ಹೇಳ್ತಕ್ಕಂಥ ವ್ರತ ತೊಟ್ಟವರಿಗೆ ಎಲ್ಲ ಕಡೆಯಿಂದಲೂ ಕೂಡ ಎಚ್ಚರವಾಗಿರ್ಬೇಕಾಗ್ತದೆ. ಅವರು ವಿಷಯ ತೃಷ್ಣೆ ಅಂತ ಹೇಳ್ತಕ್ಕಂಥದ್ದು ಒಳಗಡೆ ಇರ್ತದೆ, ವಿಷಯ ಭೋಗ ಅಂತ ಹೇಳ್ತಕ್ಕಂಥದ್ದು ಹೊರಗಡೆ ಇರ್ತದೆ. ಆ ಕಡೆಗೆ ಹೋದ್ರೂ ಒಂದು ಭೋಗ, ಈ ಕಡೆಗೆ ಹೋದ್ರೂ ಒಂದು ಆಕರ್ಷಣೆ, ಇನ್ನೊಂದು ಕಡೆಗೆ ಹೋದ್ರೂ ಮತ್ತೊಂದು ಆಕರ್ಷಣೆ. ಹೀಗೆ ಎಲ್ಲ ಕಡೆಯಿಂದ ಕೂಡ ಆಕರ್ಷಿಸ್ತಕ್ಕಂಥ ಅಪಾಯ ಇದೆ. ಆದ್ರಿಂದ ಏಕಾಂತದಲ್ಲಿ ವಾಸಿಸದ ಹೊರತು ಭಗವತ್ ಚಿಂತನೆ ಸಾಧ್ಯವಿಲ್ಲ. ಏಕಾಂತ ಏಕಾಂತ ಏಕಾಂತ. ಗಂಡ ಹೇಳ್ತಕ್ಕಂಥ, ಹೆಂಡತಿ ಹೇಳ್ತಕ್ಕಂಥ ಮಾತು ಗಂಡನೊಂದಿಗೆ ಏಕಾಂತ ಅಂತ. ಅದಕ್ಕೆ ಗಂಡನು ಕೂಡ ಹೇಳೋದು ಏಕಾಂತ ಅಂತ. ಕಾಂತೆ ದೀರ್ಘ ಅದಲ್ಲ, ಇಲ್ಲಿ ಏಕಾಂತ. ಏಕಾಂತ ಅಂತಂದ್ರೆ ಒಬ್ಬಂಟಿಗನಾಗಿರ್ತಕ್ಕಂಥದ್ದು. ಈ ಏಕಾಂತದಲ್ಲಿ ಇರತಕ್ಕಂತಹ ಒಂದು ಮಾತನ್ನ ಶ್ರೀರಾಮಕೃಷ್ಣ ಹೇಳಿದ್ದನ್ನು ನಾವು ಮತ್ತೆ ಮತ್ತೆ ಮನನ ಮಾಡಬೇಕಾಗಿದೆ. ನಾವು 4 ಜನರ ಜೊತೆಲಿ ಇದ್ದಾಗ ನಮ್ಗೇನ್ ಭಾವನೆ ಬರ್ತದೆ ಅಂತ ಹೇಳಿದ್ರೆ, ನಮ್ಗೆ ಅವರಿದ್ದಾರೆ, ಇವರಿದ್ದಾರೆ, ಎಲ್ಲರೂ ಇದ್ದಾರೆ ನಮ್ಗೆ ಅಂತ. ಅದರಿಂದ ದೇವರೇನು ಬೇಕಿಲ್ಲ ಅಂತ ಅರ್ಥ. ಯಾವಾಗ ನಾವು ಒಬ್ಬರೇ ಆಗ್ಬಿಡ್ತೇವೋ, ಹೇ ಭಗವಂತ ನನಗೆ ಯಾರ ಗತಿ ಅಂತ. ಅದಕ್ಕೆ ಪುರಂದರದಾಸರು ಹೇಳಿದ್ರು, ತಂದೆ ಇಲ್ಲ, ತಾಯಿ ಇಲ್ಲ, ಬಂಧು ಇಲ್ಲ, ಬಳಗ ಇಲ್ಲ, ಕಂಡು ಕಂಡು ನೀ ಎನ್ನ ಕೈ ಬಿಡುವರೇ ಕೃಷ್ಣ. ಎಲ್ಲ ದಾಸವರಣ್ಯರು ಕೂಡ ಅದೇ ಮಾತನ್ನು ಹೇಳಿದ್ದಾರೆ. ಸಂಸಾರದಲ್ಲಿ ಇದ್ದುಕೊಂಡು ಕೂಡ ಆ ಭಾವನೆಯನ್ನು ನಾವು ತಾಳಬೇಕಾಗಿದೆ. ಸಂಸಾರವನ್ನು ಅಷ್ಟು ಬೇಗ ಬಿಟ್ಟೋಗೋದಕ್ಕೆ ಸಾಧ್ಯವಿಲ್ಲ. ಸಂಸಾರದಲ್ಲೇ ಇರೋಣ. ಶ್ರೀರಾಮಕೃಷ್ಣ ಹೇಳ್ತಾ ಇದ್ದಾರಲ್ಲ, ಕೆಸರ ಮೀನಿನಂತೆ ಇರೋಣ, ಆದ್ರೆ ಅಂಟಿಸ್ಕೊಳ್ಬಾರದು. ಅಂದ್ರೆ ಅವ್ರು ಯಾರು ನಮ್ಮ ಪಾಲಿಗೆ ಇಲ್ಲ ಅಂತ ಹೇಳ್ತಕ್ಕಂಥ ಅದನ್ನ ಎದೆಯಲ್ಲಿ ಬರೆದಿಟ್ಕೊಳ್ಬೇಕು. ಅವರವ್ರ ಪಾಡಿಗೆ ಅವರವ್ರ ಟೈಮ್ ಬಂದ ಕೂಡಲೇ ಟಿಕೆಟ್ ತಗೊಂಡು ಹೊರಟೇ ಬಿಡೋರೆ.
ಹಾ ಅಂದ್ರೂ ಇಲ್ಲ, ಹೋ ಅಂದ್ರೂ ಇಲ್ಲ. ಅಂತಕನ ದೂತರಿಗೆ ಕಿಂಚಿತ್ತು ದಯವಿಲ್ಲ. ಪುರಂದರದಾಸರು ಹೇಳ್ತಾರಲ್ಲ, ಅಂತಕನ ದೂತರಿಗೆ ಕಿಂಚಿತ್ತು ದಯವಿಲ್ಲ. ಆ ಕೆಲಸ ಬಾಕಿ ಇದೆ, ಈ ಕೆಲಸ ಬಾಕಿ ಇದೆ, ಅದು ಮುಂದಿನವರೆಲ್ಲ ಮಾಡ್ಕೊಳ್ತಾರೆ ಅಂತ ಕರ್ಕೊಂಡು ಹೊರಟೇ ಹೋಗ್ತಾರೆ. ಆದ್ರಿಂದ ಈ ಒಂದು ಅಂಶ ಅಂತ ಹೇಳ್ತಕ್ಕಂಥದ್ದು ಗೊತ್ತಾಗಬೇಕಾದ್ರೆ ಏಕಾಂತದಲ್ಲೇ ನಾವಿರಬೇಕಾಗತ್ತೆ. ಅದಕ್ಕೋಸ್ಕರ ನಾನು ಎಷ್ಟೋ ಸಲ ಇದೇ ಸಭಾಂಗಣದಲ್ಲಿ ಹೇಳಿದ್ದುಂಟು, ನಗರದಲ್ಲಿರ್ತಕ್ಕಂಥ ನಾವು ಏಕಾಂತವನ್ನು ಹುಡ್ಕೊಂಡು ಎಲ್ಲಿಗೆ ಹೋಗೋದು? ರಾತ್ರಿ 12 ಗಂಟೆ ನಂತರ ಏನಾದರೂ ಎಚ್ಚರವಾಯಿತು ಅಂತ ಹೇಳಿದ್ರೆ ಎದ್ದಾಗ ನೋಡಬೇಕು ಸುತ್ತಮುತ್ತ ಯಾರನ್ನ ನಾವು ನಮ್ಮವರು ಅಂತ ಹೇಳಿ ಭಾವಿಸ್ಕೊಂಡಿದ್ವೋ ಅವರೆಲ್ಲ ಯಾರೂ ಇಲ್ವೇ ಇಲ್ಲ. ಅವ್ರ ಪಾಡಿಗೆ ನಿದ್ರೆ ಅಂತ ಹೇಳ್ತಕ್ಕಂತಹ ಒಂದು ಬಗೆಯ ತಾತ್ಕಾಲಿಕವಾದ ಮರಣವನ್ನು ಅಪ್ಪಿದ್ದಾರೆ ಅವರೆಲ್ಲ. ಮಹಾರಾತ್ರಿ ಮಹಾಜಪ ಅಂತದಕ್ಕೆ ಹೆಸರು. ಅರ್ಧರಾತ್ರಿಯ ಮೇಲೆ ಎದ್ದು ಜಪ ಮಾಡತಕ್ಕಂಥದ್ದಕ್ಕೆ ಮಹಾಜಪ ಅಂತ ಹೆಸರು. ಯೋಗಿಗಳೆಲ್ಲ ಆ ಒಂದು ಸಂದರ್ಭವನ್ನು ವಿಶೇಷವಾಗಿ ತಮ್ಮ ಅನುಕೂಲಕ್ಕೆ ಬಳಸಿಕೊಳ್ತಾರೆ. ವಿಶೇಷವಾದಂತಹ ಸಾಧನೆಗೆ 12 ಗಂಟೆ ನಂತರ. ಅದಕ್ಕೆ ಅಂತ ಹೇಳಿದ್ರೆ ಸಮಸ್ತ ಪ್ರಕೃತಿಯೇ ನಿದ್ರಾವಶವಾಗಿರುತ್ತದೆ. ನಾನು ನನ್ನ ದೇವರು ಅನ್ನೋದು ಬಿಟ್ಟರೆ ಆ ಸಮಯದಲ್ಲಿ ಬೇರೆ ಇನ್ಯಾವುದೂ ಇರೋದೇ ಇಲ್ಲ. ಅಂತ ಒಂದು ಸಂದರ್ಭದಲ್ಲಿ ಎದ್ದು ಪರೀಕ್ಷೆಗಾಗಿ ನೋಡಬೇಕು. ಪ್ರತಿದಿನ ಮಾಡೋಕ್ಕೆ ಸಾಧ್ಯ ಆಗದೆ ಹೋಗ್ಬೋದು. ಯಾಕಂತ ಹೇಳಿದ್ರೆ ನಿದ್ರೆ ಅಂತ ಪರಮಾತ್ಮ ಇಟ್ಟಿದ್ದಾನೆ. ಏನು ಅದ್ಭುತ ಅದು! ಒಳ್ಳೆ ದೃಷ್ಟಿಯಿಂದಲೂ ಅದ್ಭುತ, ಕೆಟ್ಟ ದೃಷ್ಟಿಯಿಂದಲೂ ಅದ್ಭುತ ಅದು. ಹೀಗೆ ಆ ಏಕಾಂತ ಅಂತ ಹೇಳ್ತಕ್ಕಂಥದ್ದು, ಒಬ್ಬರೇ ಇರ್ತಕ್ಕಂಥ ಸ್ಥಿತಿ ಅಂತ ಹೇಳ್ತಕ್ಕಂಥದ್ದು, ಅದು ನಮ್ಮನ್ನ ಪರಮಾತ್ಮ ಒಬ್ಬನೇ ಸತ್ಯ, ಬೇರೆ ಯಾರು ಇಲ್ಲ. ಯಾರಿದ್ದಾರೆ ಈಗ ಇಲ್ಲಿ? ಯಾರು ಇಲ್ಲ. ಇಲ್ಲಿ ಧ್ಯಾನ ಸುಖ ಸಾಗರ ಅಂತ ಹೇಳ್ತಕ್ಕಂಥ ಒಂದು ಹೆಸರಿನಲ್ಲಿ ಧ್ಯಾನವನ್ನು ಮಾಡಿಸಲಾಗಿತ್ತು. ಸಹಸ್ರಾರು ಜನ ಕುಳಿತು ಕಣ್ಣು ಮುಚ್ಚಿಕೊಂಡು ತಮ್ಮ ಪಾಡಿಗೆ ತಾವು ಧ್ಯಾನ ಮಾಡ್ತಾ ಇದ್ರೆ ಅಕ್ಕಪಕ್ಕದಲ್ಲಿ ಸಹಸ್ರಾರು ಜನ ಇದ್ರೂ ಕೂಡ ಪ್ರಜ್ಞೆಯೇ ಇಲ್ಲ. ಯಾರಿದ್ದರೂ ಏನು, ಎಲ್ಲ ಅವರವ್ರ ಪಾಡಿಗೆ ಅವರವರಿದ್ದಾರೆ. ನೋಡಿ, ಇದಕ್ಕಿಂತ ದೊಡ್ಡ ಏಕಾಂತ ಯಾವುದು? ಅದಕ್ಕೆ ನಾನು ಪಟ್ಟಣದಲ್ಲಿ ಇರ್ತಕ್ಕಂಥವರಿಗೆ ನೀವೆಲ್ಲ ಏಕಾಂತದಲ್ಲೇ ಇದ್ದೀರಿ, ಏನು ಚಿಂತೆ ಮಾಡಬೇಡಿ, ಅರಣ್ಯಕ್ಕೆ ಹೋಗಬೇಕಾಗಿಲ್ಲ. ಅದು ಪ್ರಾಣಿಗಳಿರ್ತಕ್ಕಂಥ ಅರಣ್ಯ, ಇದು ಜನರು ಇರತಕ್ಕಂಥ ಅರಣ್ಯ. ಈ ಸಿಟಿನಲ್ಲಿ ಯಾರ್ಯಾರಿಗಿದ್ದಾರೆ ಎಲ್ಲ ಅವರವರ ಚಿಂತೆಯೇ ಅವರವರಿಗೆ ಪ್ರಧಾನವಾಗಿ ಅವರವರ ಜೀವನ ಯಾಪನೆಗಾಗಿ ಅವರವರು ಓಡ್ತಾ ಇದ್ದಾರೆ. ನೀವು ತಿಳ್ಕೊಳ್ಬೇಕು ಅವ್ರು ನಮ್ಮ ಪಾಲಿಗಿದ್ದಾರೆ ಅಂತ ಅಷ್ಟೇನೆ. ಈ ಒಂದು ಭಾವನೆಯನ್ನು ತಂದುಕೊಂಡ್ರೂ ಕೂಡ ಈ ಜನಗಳ ಮಧ್ಯೆ ಇದ್ದುಕೊಂಡು ಕೂಡ ನಾವು ಏಕಾಂತವಾಸವನ್ನು ಅನುಭವಿಸಬಹುದು. ಏಕಾಂತವಾಸ, ಸರ್ವಸಂಗ ಪರಿತ್ಯಾಗ ಮಾಡಿ ಸನ್ಯಾಸಿಗಳಾಗತಕ್ಕಂಥ ಮುಖ್ಯ ಉದ್ದೇಶ ಅದೇನೆ. ಮನೆಯಲ್ಲೇ ಎದ್ಕೊಂಡು ಭಗವಂತನ ಕರೆಯೋದಕ್ಕೆ ಸಾಧ್ಯ ಇಲ್ವೇ, ಮನೆಯಲ್ಲೇ ಎದ್ಕೊಂಡು ಭಗವಂತನ ಕರೆಯೋಕ್ಕೆ ಸಾಧ್ಯ ಇಲ್ವೇ ಅಂತನೋ ಮಾತು ಬಹಳ ಬಹಳ ಪ್ರಚಲಿತ. ಮನೆಯಲ್ಲಿ ಇದ್ದವ್ರು ಎಷ್ಟು ಜನ ಕರೆದ್ರು ಅಂತ ಹೇಳ್ತಕ್ಕಂಥದ್ದು ಉತ್ತರ ಕೊಡಿ ಅಂದ್ರೆ ಯಾರೂ ಮುಂದಿಲ್ಲ. ಎಲ್ಲ ಮನೇಲಿ ಇದ್ಕೊಂಡೆ ಕರಿಬಹುದಲ್ಲ. ಈಗಲೂ ಕೂಡ ಮನೇಲಿ ಇದ್ಕೊಂಡು ಕರೀತಾರೆ ಅವರು, ಹಪ್ಪಳ ಕರೀತಾರೆ ಅಷ್ಟೇನೆ, ಎಳೆದು ಬಿಡ್ತದೆ. ಆದರೆ 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 ನಾವು ಸರ್ವಸಂಗ ಪರಿತ್ಯಾಗ ಮಾಡಿ ಇತ್ತು ಕಡೆಗೆ ಬಂದು ವರ್ಷಗಟ್ಟಲೆ ಆತ್ಮಚಿಂತನೆಯಲ್ಲಿಯೇ ಇದ್ದು ನಮ್ಮ ಒಳಗಡೆಯೇ ನಾವಿದ್ದು ಬಗೆ ಬಗೆಯಾಗಿ ಪರ್ಯಾಲೋಚಿಸಿ ಶಾಸ್ತ್ರವಾಕ್ಯಗಳನ್ನು ಸಮಾಲೋಚನೆ ಮಾಡಿ ಒಂದು ನಿರ್ಧಾರಕ್ಕೆ ಬಂದ ಮೇಲೆ ಈಗ ಅನಿಸ್ತದೆ, ಹೌದು ಮನೆಯಲ್ಲಿ ಇದ್ದು ಕೂಡ ಕರೆಯಬಹುದು ಅಂತ. ಹೇಗೆ ಗುರುವಾಕ್ಯೇಶು ವಿಶ್ವಾಸ ಶ್ರದ್ಧಾ, ಗುರು ವರ್ಗದ ಜನ ಯಾವ ಮಾತನ್ನು ಹೇಳಿರ್ತಾರೋ ಅದಕ್ಕನುಸಾರವಾಗಿ ನೀವು ಇದ್ರಾಯ್ತು.
ಬಹುಶಃ ನಮ್ಮ ಊರಿನಲ್ಲೂ ಕೂಡ ಇಂಥ ಒಬ್ಬರು ಗುರುಗಳಿದ್ದಿದ್ರೆ ಮನೆಯಲ್ಲೇ ಇದ್ಕೊಂಡು ನಾನು ಕರೀತಾ ಇದ್ನೋ ಏನೋ ಯಾರಿಗೂ ಗೊತ್ತು. ಹೇಳುವವ್ರು ಬೇಕೊಬ್ರು. ಮನೆಯಲ್ಲಿ ಹೇಗಿರ್ಬೇಕು? ಇದ್ದು ಇಲ್ಲದಂತೆ ಇರಬೇಕು. ಸಣ್ಣ ಒಂದು ಉದಾಹರಣೆ ಕೊಡ್ತೀನಿ ನಿಮಗೆ. ಒಬ್ಬ ನೌಕರ, ವಿಧಾನಸೌಧಕ್ಕೆ ಹೋಗ್ತಕ್ಕಂಥ ನೌಕರ ಪರಿಚಯ ಆಯಿತು. ಆತ ತನ್ನ ದಿನಚರಿಯನ್ನು ಹೇಳಿದ. ಅದರಲ್ಲಿ ಧ್ಯಾನ ಜಪಕ್ಕೆ ಸಮಯ ಇಲ್ಲ, ಮಂತ್ರದೀಕ್ಷೆಯನ್ನು ಪಡೆದಿದ್ರೂ ಕೂಡ. ಯಾತಕ್ಕೆ ಅಂತ ಹೇಳಿದ್ರೆ ಅವನು ಫೈಲ್ಗಳನ್ನ ಮನೆಗೆ ತರ್ತಾ ಇದ್ದಂತೆ. ಯಾಕೆಂತಂದ್ರೆ ಆಫೀಸ್ನಲ್ಲಿ ಕೆಲಸ ಪೂರೈಸ್ತಾ ಇರಲಿಲ್ವಂತೆ. ಅದಕ್ಕೆ ಮನೇಲಿ ತಂದು ಅದನ್ನು ಮುಂದರ್ಸ್ಕೊಂಡು ಹೋಗುದು. ಆದ್ರೆ ನಾನು ಸ್ಪಷ್ಟವಾಗಿ ಒಂದು ಮಾತು ಹೇಳಿದ್ದ ಇತ್ತು, ಸಂಬಳ ಎಷ್ಟು ಕೊಟ್ಟಿದ್ದಾರೋ ಅಷ್ಟೇ ಕೆಲಸ ಮಾಡ್ಬೇಕು. ನೀನು ಪ್ರಾಣವನ್ನು ಅದಕ್ಕೂ ಕೊಡೋದಲ್ಲ. ಮನೆಗೆ ಫೈಲನ್ನು ತರಲೇಬಾರ್ದು. ಅಲ್ಲಿ ಎಷ್ಟು ಕೆಲಸ ಆಗುತ್ತೋ ಅಷ್ಟೇ ಕೆಲಸ. ಅಲ್ಲಿ ಪ್ರಾಮಾಣಿಕವಾಗಿ ಕೆಲಸ ಮಾಡು. 8 ಗಂಟೆ ಯೋಗ ದೃಷ್ಟಿಯಿಂದ ಕರ್ಮ ಮಾಡು. ಸ್ವಲ್ಪವೂ ಕೂಡ ಹಿಂಜರಿಯದೆ ಕರ್ಮ ಮಾಡು. ಮನೆಗೆ ಫೈಲನ್ನು ತರಲೇಬಾರದು. ಯಾಕೆ? ಮನೆಯನ್ನ ಏಕಾಂತ ವಾಸವನ್ನಾಗಿ ಮಾಡಿಕೊಳ್ಬೇಕು. ಅಲ್ಲಿ ಮತ್ತೆ ಈ ಸಂಸಾರವನ್ನು, ಪ್ರಪಂಚವನ್ನು ತಂದು ತುಂಬಿಕೊಳ್ಳೋದಲ್ಲ. ಈ ರೀತಿಯಲ್ಲಿ ನಾವು ನಮ್ಮ ಜೀವನದ ಎಲ್ಲ ಕಡೆಗಳಲ್ಲೂ ಕೂಡ ಎಚ್ಚರದ ದೃಷ್ಟಿಯನ್ನು ಇಟ್ಟು ಯಾವುದನ್ನು ಬಿಡಬೇಕು, ಯಾವುದನ್ನು ಹಿಡಿಬೇಕು, ಯಾವ್ದು ಎಷ್ಟರ ಮಟ್ಟಿಗೆ ಹಿಡಿಬೇಕು, ಯಾವ್ದು ಎಷ್ಟರ ಮಟ್ಟಿಗೆ ಬಿಡಬೇಕು ಅಂತ ಇರ್ತಕ್ಕಂಥದ್ದನ್ನೆಲ್ಲ ತೀರ್ಮಾನ ಮಾಡಿಕೊಂಡು ಖಂಡಿತವಾಗಿರ್ಬೇಕು. ಯಾರು ಈ ಜಗತ್ತನ್ನು ಉದ್ಧಾರ ಮಾಡಕ್ ಸಾಧ್ಯ ಇಲ್ಲ. ಯಾರು ಈ ಆಫೀಸುಗಳನ್ನು ಉದ್ಧಾರ ಮಾಡಕ್ ಸಾಧ್ಯ ಇಲ್ಲ. ಅದು ಈ ಆಫೀಸುಗಳನ್ನು ಯಾರು ಉದ್ಧಾರ ಮಾಡಕ್ ಸಾಧ್ಯ? ಆದ್ರೆ ನೌಕರಿ ಅಂತ ಬೇಕು, ಒಂದಿಷ್ಟು ಕೆಲಸ ಮಾಡಲೇಬೇಕು, ಅದಕ್ಕೊಂದಿಷ್ಟು ಕೊಡ್ತಿರ್ತಾರೆ ಸಂಬಳ. ಅದಕ್ಕೆ ಎಷ್ಟು ಬೇಕು ಅಷ್ಟು ಮಾತ್ರ ಮಾಡಬೇಕು. ಬಾಕಿ ಉಳಿದ ಸಮಯವನ್ನ ಏಕಾಂತಕ್ಕೆ ಉಪಯೋಗಿಸ್ಕೊ. ಮನೆ ಮಂದಿಯೊಂದಿಗೆ 4 ವಿಶ್ವಾಸದ ಮಾತನಾಡೋದಕ್ಕೆ ಸಮಯ ಮಾಡ್ಕೋ ಅಂತವರಿಗೆ ಸ್ಪಷ್ಟವಾಗಿ ಹೇಳಿದ್ದ ಇತ್ತು. ಆದ್ರಿಂದ ಈ ಒಂದು ಏಕಾಂತತೆ ಅಂತ ಹೇಳ್ತಕ್ಕಂಥದ್ದನ್ನ ನಾವು ಬಗೆಯಾಗಿ ಸಿದ್ಧಿಸಿಕೊಳ್ಬೇಕು. ಆಶ್ರಮ ಅಂತ ಹೇಳ್ತಕ್ಕಂಥದ್ದು ಒಂದಿದೆ ನಿಮ್ಮ ಪಾಲಿಗೆ. ಗೃಹಸ್ಥರಾಗಿ ಸುತ್ತಮುತ್ತ ಇರತಕ್ಕಂಥ ನಿಮ್ಮ ಪಾಲಿಗೆ ಆಶ್ರಮ ಅಂತ ಹೇಳ್ತಕ್ಕಂಥದ್ದಿದೆ. ಆಗಾಗ ಮೆಲ್ಲನೆ ನಿಮ್ಮ ಸಂಸಾರದಿಂದ ಬಿಡಿಸಿಕೊಂಡು ಇಲ್ಲಿಗೆ ಬಂದು ಕೂತ್ಕೊಳ್ಬೇಕು. ಇಲ್ಲಿ ಬಂದು ಭಕ್ತರ ಸಹವಾಸ ಮಾಡ್ತೀನಿ ಅಂತ ಇಲ್ಲಿ ಇನ್ನೊಂದು ಸಂಸಾರ ಮಾಡ್ಕೊಳ್ಬಾರ್ದು. ಅವ್ರನ್ನ ನೀವು ಹೇಗಿದ್ದೀರಿ ಅಂತ ಕೇಳ್ತಾರೆ. ಇವ್ರನ್ನ ಹೇಗಿದ್ದೀರಿ ಅಂತ ಅಂದ್ರೆ ಇವ್ರು ಏನ್ ಮಾಡ್ಕಾಗುತ್ತೆ, ಹೇಗಿದ್ದೀರಿ ಅಂತ ಕೇಳಿ ಏನ್ ಮಾಡ್ಕಾಗುತ್ತೆ? ಯಾರು ಉದ್ಧಾರ ಮಾಡಕ್ಕಾಗುತ್ತೆ? ಭಗವಂತ ಇದನ್ನು ನೋಡ್ಕೊಳ್ಳೋದಕ್ಕೆ. ಇನ್ಯಾವುದೇ ತಂಟೆ ತಾಪತ್ರಿಗಳಿಗೂ ಹೋಗದೇನೇನೆ ಕೇವಲ ಭಗವಂತ ಆಯ್ತು, ನಾನಾಯ್ತು. ಎಷ್ಟು ಅದ್ಭುತವಾಗಿದೆ ನೋಡಿ. ಈ ರೀತಿಯ ಒಂದು ಭಾವನೆಯಿಂದ ನಾವು ಇತ್ತು ಅಂತ ಹೇಳಿದ್ರೆ ಯಾತಕ ಭಗವಂತ ಒಲಿಯೋದಿಲ್ಲ? ನನಗಾಗಿ ಬಂದಿದ್ದಾನೆ. ಅವನು ತನ್ನ ಸ್ನೇಹಿತರನ್ನು ಹುಡುಕಿಕೊಂಡು ಇಲ್ಲಿ ಬರಲಿಲ್ಲ. ತನಗೇನೋ ಬೇಸರವಾಯಿತು ಮನೆಯಿಂದ, ಬೇಸರವನ್ನು ಕಳೆದುಕೊಳ್ಳೋದಕ್ಕೋಸ್ಕರ ಅವನು ಈ ಆಶ್ರಮಕ್ಕೆ ಬರಲಿಲ್ಲ. ಶ್ರೀರಾಮಕೃಷ್ಣರಲ್ಲಿ ಭಾವಿಸ್ತಾರೆ, ನನಗಾಗಿ ಬಂದಿದ್ದಾನೆ ಈತ ಅಂತನ್ನುವ ಭಾವನೆಯಿಂದ ಅವರು ಚಲಿತ ಮಾನಸರಾಗುತ್ತಾರೆ. ಚಲಿತ ಮಾನಸರಾಗ್ತಾರೆ ಅಂತಂದ್ರೆ he will be moved by your devotion. ಒಂದು ಬಗೆಯ ಸಂಚಾರ ಉಂಟಾಗುತ್ತೆ ಹೃದಯದಲ್ಲಿ. ನಮಗಾದ್ರೂ ಅಷ್ಟೇ. ನಿಮ್ಮನ್ನು ನೋಡೋಕ್ಕೋಸ್ಕರ ಬಂದೆ ಸ್ವಾಮೀಜಿ, ಶಿವಮೊಗ್ಗದಿಂದ ಬಂದೆ, ಧಾರವಾಡದಿಂದ ಬಂದೆ, ನಿಮಗೋಸ್ಕರ ಬಂದೆ ಸ್ವಾಮೀಜಿ ಅಂತ ಹೇಳಿದಾಗ ನಾನು ನನ್ನೆಲ್ಲ ಕೆಲಸ ಕಾರ್ಯಗಳನ್ನು ಬದಿಗೊತ್ತಿ, ಆ ಪುಸ್ತಕ ಬರೆಯುವ ಕೆಲಸವನ್ನು ಕೂಡ ಬದಿಗೊತ್ತಿ ಇಲ್ಲಿ ಕರ್ಕೊಂಡು ಬಂದು ಅವ್ರನ್ನ ಅಚ್ಚುಕಟ್ಟಾಗಿ ಕುಳ್ಳಿರಿಸಿ ಏನು ಎತ್ತ ಅಂತ ಮಾತಾಡ್ಬಿಡ್ತೇನೆ. ನನಗೋಸ್ಕರ ಬಂದವರು ಅಂತೇಳಿ ಕೇಳಿ ತಿಳಿದ ತಕ್ಷಣ ನಾನೇ ಅಷ್ಟು ಗಮನ ಕೊಡ್ತೀನಿ, ಇನ್ನು ಪರಮಾತ್ಮ ಗಮನ ಕೊಡೋದಿಲ್ವೇ? ಆದ್ರಿಂದ ಈ ಆಶ್ರಮ ಅಂತ ಹೇಳ್ತಕ್ಕಂಥದ್ದನ್ನೇ ಆಗಲಿ, ಆ ದೇವಸ್ಥಾನಗಳು ಅಂತ ಹೇಳ್ತಕ್ಕಂಥದ್ದನ್ನೇ ಆಗಲಿ, ಈ ಬಗೆಯ ಒಂದು ಆಧ್ಯಾತ್ಮಿಕ ಕೇಂದ್ರಗಳು ಅಂತ ಹೇಳ್ತಕ್ಕಂಥದ್ದನ್ನೇ ಆಗಲಿ, ನಾವು ಆ ಬಗೆಯಿಂದ ಉಪಯೋಗಿಸ್ಕೊಳ್ಬೇಕು. ಏಕಾಂತವನ್ನಾಗಿ ಮಾಡಿಕೊಳ್ಬೇಕು ಅದನ್ನ. ದೇವಸ್ಥಾನಗಳಿಗೆ ಹೋದಾಗಲೂ ಕೂಡ ಹಾಗೇನೆ. ಎಷ್ಟು ಮಾತುಕತೆಗಳು, ಏನು ಮಾತುಕತೆಗಳು. ಅಲ್ಲಿ ಯಾರು ಹೇಳೋರು ಕೇಳೋರು ಇಲ್ಲ, ಅದು ಸುಧಾರಣೆ ಮಾಡೋಕೆ ಸಾಧ್ಯ ಇಲ್ಲ. ನಮ್ಮ ಸರ್ಕಾರವನ್ನು ಸುಧಾರಣೆ ಹೇಗೆ ಮಾಡೋಕೆ ಸಾಧ್ಯ ಇಲ್ಲ, ನಮ್ಮ ದೇವಸ್ಥಾನಗಳು ಹಾಗೆ ಸುಧಾರಣೆ ಮಾಡೋಕೆ ಸಾಧ್ಯ ಇಲ್ಲ. ಬಿಟ್ಬಿಡಿ. ಕನಿಷ್ಠ ಪಕ್ಷ ಈ ಆಶ್ರಮ, ಈ ಹೊಸದಾಗಿ ಪ್ರಾರಂಭ ಮಾಡಿದಂಥ ಒಂದು ಪರಿಶುದ್ಧವಾದಂತಹ ರೀತಿಯಲ್ಲಿ ಹೋಗ್ತಕ್ಕಂಥ ಈ ಆಶ್ರಮ ಮಾತ್ರ
ಯಾವುದೇ ರೀತಿಯಲ್ಲೂ ಹೆಚ್ಚು ಕಡಿಮೆ ಆಗದಂತೆ ಕೇವಲ ಭಗವತ್ ಚಿಂತನೆಗೆ ಒಂದು ಏಕಾಂತವನ್ನು ಒದಗಿಸಿಕೊಡ್ತಕ್ಕಂತಹ ಕೇಂದ್ರವಾಗಬೇಕು. ಮೊನ್ನೆ ಶಿವರಾತ್ರಿ ದಿವಸವೇ ಆಗಲಿ, ಯುಗಾದಿಯ ದಿವಸವೇ ಆಗಲಿ, ಶ್ರೀರಾಮನವಮಿ ದಿವಸವೇ ಆಗಲಿ, ಸುಮಾರು 2,000 ಜನ 5:30 ಗಂಟೆಯಿಂದ 9:30 ಗಂಟೆವರೆಗೆ, ಸುಮಾರು 9 ಗಂಟೆವರೆಗೆ ಬಂದು ಹೇಗೆ ಕುಳಿತಿದ್ರು. ಕೆಲವು ಸತಿ ನಾನು ಇತ್ತ ಕಡೆ ಬಂದು ಕುಳಿತುಕೊಳ್ಳೋದುಂಟು. ನಾನು ಜನಗಳನ್ನೇ ನೋಡೋದು, ಜನಾರ್ದನನ್ನೇ ನೋಡೋದು. ನಾನು ಹೇಗೆ ಕೂತಿರ್ತಾರೆ ನೋಡೋಣ ಇವರೆಲ್ಲ ಅಂತ. ಎಲ್ಲ ತದೇಕಚಿತ್ತರಾಗಿ ಏಕಾಂತದಲ್ಲಿ ಕುಳಿತಿರ್ತಾರೆ. ಅಕ್ಕಪಕ್ಕದಲ್ಲಿ ಯಾರಿದ್ದಾರೆ ಅಂತ ಹೇಳ್ತಕ್ಕಂಥದ್ದನ್ನು ಮಾತಾಡಿಸೋದೇ ಇಲ್ಲ ಅವರು. ಹೋಗುವಾಗಲೂ ಕೂಡ ಅದೇ ಭಾವನೆಯಿಂದಲೇ ಹೋಗ್ತಾ ಇರ್ತಾರೆ. ಗೇಟ್ ದಾಟಿದ ಮೇಲೆ ದೆವ್ವಗಳೆಲ್ಲ ಕೂತ್ಕೊಳ್ಳುತ್ತವೆ ಅಂತ ಆ ವಿಚಾರ ಬೇರೆ. ಅಲ್ಲಿ ಹೊರಗಾದರೂ ಕೂಡ ಇಲ್ಲಿಗೆ ಬರ್ತಕ್ಕಂತಹ ಜನ ಅದ್ಭುತವಾದ ರೀತಿಯಲ್ಲಿ ಒಂದು ಬಗೆಯ ಏಕಾಂತವನ್ನು ಅನುಭವಿಸ್ತಾ ಇದ್ದಾರೆ ಅಂತ ಅನ್ನೋದನ್ನು ನಾನು ಕಂಡಾಗ, ಇವರು ಏನಾದರೂ ಸ್ವಲ್ಪ ಗಿಟ್ಟಿಸಿಕೊಳ್ತಾರೆ, ಆಧ್ಯಾತ್ಮಿಕವಾಗಿ ಒಂದಿಷ್ಟನಾದರೂ ಗಿಟ್ಟಿಸಿಕೊಳ್ತಾರೆ, ಸಾಧ್ಯ ಉಂಟು. ಇಷ್ಟು ಮಾಡಿದ್ರೆ ಸಾಕು. ಈ ಪರಮ ಪವಿತ್ರವಾದಂತಹ ವಾತಾವರಣದಲ್ಲಿ ಕೇವಲ ದೇವರಿಗಾಗಿ ಬಂದು ಆ ದೇವರ ಚಿಂತನೆಯಲ್ಲಿಯೇ ಮನೆಗೆ ತಲುಪಿತು ಅಂತ ಹೇಳಿದ್ರೆ, ಅಷ್ಟರ ಮಟ್ಟಿನ ಸಾಧನೆಯೇ ಅವ್ರನ್ನ ಬಹಳಷ್ಟು ಮೇಲಕ್ಕೆ ಎತ್ತಬಲ್ಲದು ಅಂತನ್ನೋದ್ರ ಬಗ್ಗೆ ಯಾವ ಸಂಶಯವೂ ಇಲ್ಲ. ಹೀಗೆ ಶ್ರೀರಾಮಕೃಷ್ಣ ಇಲ್ಲಿ ಆ ಏಕಾಂತದಲ್ಲಿ ವಾಸಿಸದ ಹೊರತು ಭಗವತ್ ಚಿಂತನೆ ಸಾಧ್ಯವಾಗುವುದಿಲ್ಲ ಅಂತನೋ ಮಾತನ್ನ ಹೇಳಿದ್ರು. ಬಳಿಕ ಇನ್ನೊಂದು ಉದಾಹರಣೆ ಕೊಟ್ಟು ಹೇಳ್ತಾರೆ. ಅಕ್ಕಸಾಲಿಗ ಚಿನ್ನ ಕರಗಿಸಿ ಒಡವೆ ಮಾಡ್ತಾನೆ. ಹಾಗೆ ಕರಗಿಸುವಾಗ ಅನೇಕರು ಆತನನ್ನ ಕರೀತಲೇ ಇದ್ರೆ ಆತ ಅದನ್ನು ಕರಗಿಸುವ ಬಗೆ ಹೇಗೆ? ಒಂದು ಕೆಲಸ ತೊಡಗಿದಾಗ 10 ಕರೆಗಳು ಬಂದು 10 ಕಡೆ ಗಮನ ಕೊಡ್ತು ಅಂತ ಹೇಳಿದ್ರೆ ಈ ಕೆಲಸವನ್ನು ಮಾಡಿ ಮುಗಿಸುವುದು ಯಾವಾಗ? ಅಕ್ಕಿ ತೊಳಸಬೇಕಾಗಿದೆ ಅಂತ ಇಟ್ಕೊಳ್ಳಿ, ಎಲ್ಲ ಕೆಲಸ ಬಿಟ್ಟು ಆ ಕೆಲಸದಲ್ಲೇ ಕುಳಿತುಕೊಳ್ಬೇಕು. ಆಗ ಅದನ್ನು ಕೈಗೆ ತೆಗೆದುಕೊಂಡು ಬೆಳಗಾಯ್ತೆ ಇಲ್ವೇ ಅಂತ ನೋಡ್ತಿರ್ಬೇಕು. ಅಕ್ಕಿ ತೊಳಸ್ತಾ ತೊಳಸೋದು ಅಂದ್ರೆ ಕುಟ್ಟೋದು. ಯಾಕೆಂತಂದ್ರೆ ಅದನ್ನ ಇನ್ನು ಸ್ವಲ್ಪ ಬೆಳ್ಳಗೆ ಮಾಡೋದಕ್ಕೋಸ್ಕರ, ಆ ತೌಡನ್ನೆಲ್ಲ ತೆಗೆಯೋದಕ್ಕೋಸ್ಕರ. ಅನೇಕ ಸಲ ಅಲ್ಲಿಗಿಲ್ಲಿಗೆ ಹೋಗ್ತಾ ಇದ್ರೆ, ಆ ಕೆಲಸವನ್ನು ಮಾಡುವಾಗ ಅಲ್ಲಿಗಿಲ್ಲಿಗೆ ಹೋಗ್ತಾ ಬರ್ತಾ ಇದ್ರೆ ಅದನ್ನು ಚೆನ್ನಾಗಿ ತೊಳಸುವ ಬಗೆ ಹೇಗೆ? ಅದನ್ನು ಶುಚಿಗೊಳಿಸುವ ಬಗೆ ಹೇಗೆ? ಹಿಡಿದ ಕೆಲಸವನ್ನ ಮಾಡಿ ಮುಗಿಸುವವರೆಗೆ ಇನ್ನೊಂದರ ಚಿಂತೆಗೆ ಅವಕಾಶ ಕೊಡಕೂಡದು. 10 ಕೆಲಸವನ್ನು ಒಟ್ಟಿಗೆ ಹಾಕೊಳ್ಳಬಾರದು. ಅಲ್ಲೇ ಆ ಒಂದು ಏಕಾಂತತೆಯ ಅನುಭವ ಆಗ್ತದೆ ನಮಗೆ. ಈ ರೀತಿಯಲ್ಲಿ ಶ್ರೀರಾಮಕೃಷ್ಣರು ಗೃಹಸ್ಥರು ಕೂಡ ಏಕಾಂತದಲ್ಲಿ ಇದ್ದು ಭಗವಂತನನ್ನ ಕರೆಯುವ ಅಭ್ಯಾಸ ಮಾಡಿಕೊಂಡಾಗ ಆ ಭಗವಂತನ ಅನುಗ್ರಹಕ್ಕೆ ಪಾತ್ರರಾಗೋದಕ್ಕೆ ಸಾಧ್ಯವಾಗ್ತದೆ ಅಂತ ಹೇಳಿದ್ರು ಅಂತನ್ನುವ ಮಾತನ್ನು ಹೇಳಿ ಇವತ್ತಿನ ಉಪನ್ಯಾಸವನ್ನ ಇಲ್ಲಿಗೆ ನಿಲ್ಲಿಸ್ತೇನೆ. ಮುಂದಿನದನ್ನ ಶ್ರೀರಾಮಕೃಷ್ಣರ ಕೃಪೆಯಿಂದ ಮುಂದಿನ ಶನಿವಾರವೇ ಮುಂದುವರಿಸ್ತೇನೆ. ಓಂ ಪ್ರಿಯತಾಂ ಪುಂಡರೀಕಾಕ್ಷ ಸರ್ವಯಜ್ಞೇಶ್ವರೋ ಹರಿ ತಸ್ಮಿನ್ ಸ್ತುಷ್ಟೇ ಜಗತ್ತುಷ್ಟಂ ಪ್ರೇಣಿತೆ ಪ್ರೇಣಿತಂ ಜಗತ್ ಹರಿ ಓಂ ತತ್ಸತ್.